ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಕಥಾವಾಚನ ತಂತು. ಈ ಕಳೆದ ಬಾರಿ ಉತ್ತರ ಭಾರತದ ಉತ್ತರ ಕರ್ನಾಟಕದ ಶ್ಯಾಮ ಅಂತ ಬಂದು ಒಂದ್ ಕಡೆ 4 ವರ್ಷಯಾಗಿ ಕೆಲಸ ಮಾಡ್ತಾ ಇರೋದನ್ನ ಪತ್ತೆ ಹಚ್ಚಿದ ಘಟನೆ ಪತ್ರಿಕೆಗೆ ಹಾಕಿರೋದನ್ನ ನೋಡಿದ್ವಿ. ಅದಾದ ನಂತರದ ಘಟನೆಗಳನ್ನ ನೋಡೋಣ. ಇವರು ತನಿಖೆಗೆ ಹೋಗಿ ಬಂದ 2ನೆಯ ಬೆಳಗ್ಗಿನ ಸಂಚಿಕೆಯಲ್ಲಿ ಒಂದು ಪುಟದಷ್ಟು ದೊಡ್ಡದಾಗಿ ಸುದ್ದಿ ಪ್ರಕಟವಾದದ್ದೇ ತಡ ಎಲ್ಲೆಲ್ಲೂ ಉಲ್ಲೋಲ ಕಲ್ಲೋಲವೆದ್ದಿತು. ಪತ್ರಿಕಾ ಕಚೇರಿಗೆ ನೂರಾರು ಫೋನುಗಳು. ಬೆಳಿಗ್ಗೆ ಇನ್ನೂ ಮನೆಯಲ್ಲಿದ್ದು ಪತ್ರಿಕೆ ನೋಡುತ್ತಿದ್ದ ರವೀಂದ್ರನಿಗೂ ಫೋನ್ ಕರೆಗಳು. ಎಡಿಟರ್ ಮನೆನಾ ಸರ್, ಕಲ್ಚಪ್ಪಡಿ ಸಾಹುಕಾರ ಯಾರು ಗುರುತಿಸಬಲ್ಲಿರಾ ಅಂತ ಹಾಕಿದ್ದೀರಿ? ಅವರು ಎಲಿಯೂರು ಕ್ಷೇತ್ರದ MLA ಹನುಮಂತಪ್ಪ ಅಲ್ವೇ ಅಂತ ಬಹಳ ಮಾರ್ಮಿಕವಾಗಿ ಪ್ರಶ್ನೆ ಇಟ್ಟಿದ್ದೀರಿ ಎಂದು ಮೊದಲನೇ ಕರೆಯೇ ಹೇಳಿದಾಗ ಅವನಿಗೆ ಆಶ್ಚರ್ಯವಾಯಿತು. ಈತನ ವಿಷಯ ತನಗೆ ಹೆಚ್ಚು ಗೊತ್ತಿಲ್ಲ. ಎಲಿಯೂರು ಕ್ಷೇತ್ರ ಅನ್ನೋದು ಬೆಂಗಳೂರು ಜಿಲ್ಲೆ ಎಂಬುದಷ್ಟು ಗೊತ್ತು. ಈತ ಆಳುವ ಪಕ್ಷದವನೇ ಇರಬೇಕು. ಯಾವ ಮಂತ್ರಿಯ ಗುಂಪು ಮುಂತಾದ ವಿವರ ಗೊತ್ತಿಲ್ಲ. ಹಾಗೆಂದು ಫೋನ್ ಮಾಡಿದ ಓದುಗರ ಕೈಯಲ್ಲಿ ಹೇಳಿಕೊಳ್ಳುವಂತಿಲ್ಲ. ಥ್ಯಾಂಕ್ಸ್, ಬೇಕಂತಲೇ ನಾವು ಹೀಗೆ ಪ್ರಶ್ನೆ ಇಟ್ಟೆವು ಎಂದು ಅವರಿಗೆ ಹೇಳಿದ. ನನ್ನ ಗಮನವೆಲ್ಲ ರಾಷ್ಟ್ರಮಟ್ಟದ ಘಟನೆ, ರಾಷ್ಟ್ರಮಟ್ಟದ ರಾಜಕೀಯದಲ್ಲೇ ಇವೆ. ಸ್ಥಳೀಯ ವಿವರ ನಾನು ತಿಳಿದಿರೋದು ಸಾಲದು ಎಂಬ ಅರಿವಾಯ್ತು. ಶಾಂತಮೂರ್ತಿಯ ಮೇಲೆ ಸಿಟ್ಟು ಬಂತು. ಎಷ್ಟೋ ದಿನ ಅಸೆಂಬ್ಲಿ ಕವರ್ ಮಾಡಕ್ ಹೋಗ್ತಾನೆ. ಟ್ರೈನಿಂಗ್ ಅಂತ ಶಶಿನೂ ಹೋಗಿದ್ದಾಳೆ. ಅವರಿಬ್ಬರಿಗೂ ಗೊತ್ತಿರಬೇಕು. ನನಗ್ಯಾಕೆ ಹೇಳಲಿಲ್ಲ? ಸಿಟ್ಟು ಅರ್ಧ ಗಂಟೆಗೆಷ್ಟು ಹೊತ್ತು ಇತ್ತು. ಇವನು MLA ಅಂತ ಮೊದಲೇ ಹೇಳಿದ್ದರೆ ದೊಡ್ಡ ರಾಜಕೀಯದ ಹುತ್ತಕ್ಕೆ ಕೈ ಹಾಕುತ್ತಿದ್ದೀವಿ ಎಂಬ ಅಂಜಿಕೆಯಿಂದ ನಾನು ವರದಿಯ ಪ್ರಕಟಣೆಗೆ ಅಡ್ಡಿ ಮಾಡಿಯೇನು ಅಂತ ಅವನು ಹೇಳಲಿಲ್ಲವೋ ಎಂಬ ಕಾರಣ ಹೊಳೆಯಿತು. ಇಷ್ಟು ಕಷ್ಟಪಟ್ಟು ಸ್ಟೋರಿ ಸಂಪಾದಿಸಿ ಅದನ್ನು ಪ್ರಕಟಿಸಬೇಡ ಅಂದರೆ ನಿರಾಶೆಯಾಗಿಯೇ ಆಗುತ್ತೆ. ಅದು ಬಿಸಿರಕ್ತದ ವಯಸ್ಸಿನಲ್ಲಿ ಎಂಬ ಕಾರಣ ಹೊಳೆಯಿತು. ಅವನಿಗೆ ಫೋನ್ ಮಾಡಿ ತನಗೇಕೆ ಮೊದಲೇ ಹೇಳಲಿಲ್ಲ ಎಂದು ಕೇಳಿದ. ಸರ್, ನಿನ್ನೆ ಆದರೆ ಸಂಪೂರ್ಣ ಪೇಜ್ ಕಟ್ಟಿಸಿ ನಾನೇ ಸ್ವತಃ ಪ್ರೂಫ್ ನೋಡಿ ಬಂದೆ. ಡಿಸ್ಪ್ಲೇ ಸರಿಯಾಗಿ ಆಗಿದೆಯಾ ಎಂದು ಕೇಳಿದ. ಅದು ಸರಿ, ನನಗ್ಯಾಕೆ ಮೊದಲು ಹೇಳಲಿಲ್ಲ? ನೀನು ಅವನನ್ನ ನೋಡಿರ್ಲೇ ಇಲ್ಲ ಅಂದ್ರೆ ನಾನು ನಂಬೋಲ್ಲ. ಅಸೆಂಬ್ಲಿ ಇನ್ನ ಏರಿಯಾ ಎಂದು ಇವನು ಮತ್ತೆ ಕೇಳಿದ. ಅಂದ್ರೆ ಅವನು ನನ್ನನ್ನು ನೋಡಿರ್ಬೇಕಲ್ಲ ಒಂದಲ್ಲ ಒಂದು ಸಲ. ಪತ್ರಿಕೆಯವರು ಅಂದ್ರೆ ರಾಜಕಾರಣಿಗಳಿಗೆಲ್ಲ ಗಮನ ಇದ್ದೇ ಇರುತ್ತೆ. ಶಶಿಯು ಅಸೆಂಬ್ಲಿಗೆ ಬರ್ತಿರ್ತಾಳೆ. ನಮ್ಮಿಬ್ಬರಲ್ಲಿ ಯಾರ ಗುರುತು ಅವನಿಗೆ ಸಿಕ್ಕಲಿಲ್ಲ ಅಂದ್ರೆ ನಮ್ಮಿಬ್ಬರ ಮೇಕಪ್ ಅಷ್ಟು ಸಹಜವಾಗಿತ್ತು ಅಂತ ತಾನೆ. ಅವಳನ್ನ ಬಿಡಿ, ಯಾವತ್ತೂ ಜೀನ್ಸ್ ಶರ್ಟು ಜೊಬ್ಬ ಹಾಕೊಂಡು ಓಡಾಡ್ತಿದ್ದೋಳು. ನಿನ್ನೆ ಮೇಕಪ್ನಲ್ಲಿ ಗುರುತು ಸಿಕ್ಲಿಲ್ಲ. ಆದ್ರೆ ನಾನು ಬಿಸಿಲಿನ ಫೆಲ್ಟ್ ಹ್ಯಾಟು, ಕ್ಯಾಮರಾ ಬಿಟ್ರೆ ಅಫ್ಕೋರ್ಸ್ ಮೀಸೆ ಅಂಟಿಸ್ಕೊಂಡಿದ್ದೆ. ಆದ್ರೂ ಸಿನಿಮಾ ಅಂದ್ರೆ ಎಂತ ಎಚ್ಚರಿಕೆಯವನಾದ್ರೂ ಮೈ ಮರೆತು ಬಿಡ್ತಾನೆ. ಅದಕ್ಕೆ ನಾನು ಈ ಮೆಥಡ್ ಹೇಳಿದ್ದು ಎಂದ. ಪ್ರಶ್ನೆಗೆ ಮಾತ್ರ ಉತ್ತರ ಸಿಕ್ಕಲಿಲ್ಲ. ರವೀಂದ್ರ ಮತ್ತೆ ಒತ್ತಿ ಕೇಳಲಿಲ್ಲ. ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ಆಫೀಸಿಗೆ ಹೋದಾಗ 2 ಮುಖ್ಯವಾದ ಫೋನ್ ಕರೆಗಳು ಬಂದಿದ್ದವೆಂದು ಲೀನಾ ಹೇಳಿದಳು. ಸರ್ಕಾರದ ವಾರ್ತಾ ಕಾರ್ಯದರ್ಶಿಯದೊಂದು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ಸೂಪರಿಂಟೆಂಡರದು ಇನ್ನೊಂದು. ಇಬ್ಬರು ನಿಮ್ಮ ಮನೆ ನಂಬರ್ ಕೇಳಿ ತಗೊಂಡ್ರು ಹೇಳಿದೆ. ಆಮೇಲೆ ನಾನೂ ಮಾಡಿದೆ. ನೀವಿರಲಿಲ್ಲ ಎಂದಳು. 2 ಈ ಸಂಗತಿಗೆ ಸಂಬಂಧಿಸುವೆಂದು ಅವನಿಗೆ ತಕ್ಷಣ ಹೊಳೆಯಿತು. ಸೌಜನ್ಯವೆಂದರೆ ನಾನು ಅವರಿಗೆ ಫೋನ್ ಮಾಡಬೇಕು. ತಾನು ಮಾಡದಿದ್ದರೂ ಅವರು ಮತ್ತೆ ಮಾಡುತ್ತಾರೆ. ಆದರೂ ಸಜ್ಜನಿಕೆಯನ್ನೇಕೆ ಬಿಡಬೇಕು ಎಂದು ಅವನೇ ಮೊದಲು ವಾರ್ತಾ ಕಾರ್ಯದರ್ಶಿಯನ್ನು ಸಂಪರ್ಕಿಸಿದ. ಕಂಗ್ರಾಚ್ಯುಲೇಷನ್ ಮಿಸ್ಟರ್ ರವೀಂದ್ರ. ನೋಡಿ, ಎಂಥೆಂಥ ಅನ್ಯಾಯ ನಡೆಯುತ್ತೆ. ಸರ್ಕಾರ ಎಷ್ಟೇ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡುತ್ತಿದ್ದರೂ ಹೀಗಾಗುತ್ತೆ. ಹುಡುಕಿ ಹೊರಹಾಕಿ ಸಮಾಜಕ್ಕೆ ದೊಡ್ಡ ಉಪಕಾರ ಮಾಡಿದಿರಿ. ತಕ್ಷಣ ಕ್ರಮ ತೆಗೆದುಕೊಂಡು ಅನ್ಯಾಯ ಸರಿಪಡಿಸಬೇಕು ಅಂತ CM ಆಗಲೇ ಆರ್ಡರ್ ಮಾಡಿದ್ದಾರೆ. ಅಂದ ಹಾಗೆ ನೀವು ಇದನ್ನ ಹ್ಯಾಕ್ ಪತ್ತೆ ಮಾಡಿದ್ರಿ? ಕೊನೆಯಲ್ಲಿ ಬಂದ ಪ್ರಶ್ನೆಗೆ ಮೊದಲಿನ ಮಾತುಗಳೆಲ್ಲ ಮೃದು ಲೇಪನವೆಂದು ಅವನಿಗೆ ಪ್ರಶ್ನೆ ಕೇಳುವ ಮೊದಲೇ ಅರ್ಥವಾಯಿತು. ಪತ್ರಿಕೆ ಅಂದ್ರೆ ಸುದ್ದಿ ಹುಡುಕೋದು ತಾನೇ ಕೆಲಸ. CM ಆಗ್ಲೇ ಕ್ರಮ ತಗೊಂಡದ್ದು ಕೇಳಿ ಸಂತೋಷವಾಯಿತು. ಹಾಗಂತ ನೀವೊಂದು ಪ್ರಕಟಣೆ ಕೊಡೋದಿದ್ರೆ ಕಳಿಸಿಬಿಡಿ, ಹಾಕೋಣ. ತುಂಬಾ ಥ್ಯಾಂಕ್ಸ್. ನೀವು ಆರೋಗ್ಯವೇ ಎಂದ. ವಾರ್ತಾ ಕಾರ್ಯದರ್ಶಿ ಮತ್ತೆ ಕೆದಕಲಿಲ್ಲ. ಸೌಜನ್ಯದ ಮಾತನಾಡಿ ಸಂಭಾಷಣೆ ಮುಗಿಸಿದರು. SPಗೆ ಫೋನ್ ಮಾಡಿದಾಗ ಅವರು ಹೀಗೆ ಮಾತನಾಡಿದರು. ನೋಡಿ, ಈ ಯುಗದಲ್ಲೂ ಈ ಸ್ವತಂತ್ರ ಭಾರತದಲ್ಲೂ ಹೀಗೆ ನಡೆಯುತ್ತೆ ಅಂದ್ರೆ ಎಷ್ಟು ಆಶ್ಚರ್ಯವಾಗಬೇಡ. ಪೊಲೀಸ್ ಪಡೆ ಹೋಗಿ ಆ ಪಾಪದ ಸೆರೆಯಾಳುಗಳನ್ನ ತಕ್ಷಣ ಬಿಡುಗಡೆ ಮಾಡಲೇಬೇಕು. ಆ ಜಾಗ ಪ್ರಿಸೈಸ್ ಆಗಿ ಎಲ್ಲಿದೆ ಅಂತ ಮಾಹಿತಿ ಬೇಕಾಗಿತ್ತು. ವರದಿ ಮಾಡಿದೋರನ್ನೇ 1 ನಿಮಿಷ ಕಳಿಸಿದ್ರೆ ಅಥವಾ ನಾವೇ ಬಂದು ಅವ್ರ ಕೈಯಲ್ಲಿ ಸ್ಥಳದ ಭೌಗೋಳಿಕ ವಿವರಣೆ ತಿಳ್ಕೋಬೇಕು. ಅವರೇ ನಮ್ಮ ಜೊತೆ ಜೀಪ್ನಲ್ಲಿ ಬಂದರಂತೂ ತುಂಬಾ ಉಪಕಾರವಾಗುತ್ತೆ. ಅಂದ್ರೆ ಇಷ್ಟು ಜನಗಳನ್ನ ಇಷ್ಟು ದಿನ ಹಿಡಿದಿಟ್ಟಿರ್ಬೇಕಂದ್ರೆ ಅವರು ಶಸ್ತ್ರಧಾರಿ ಕಾವಲು ಇಟ್ಟಿರ್ಬೇಕು. ಹಾಗಂತ ನೀವೇ ಬರೆದಿದ್ದೀರಿ. ಸರಿಯಾಗಿ ಲಾಜಿಸ್ಟಿಕ್ಸ್ ತಿಳ್ಕೊಳ್ಳದೆ ನಾವು ದಾಳಿ ಮಾಡೋಕೆ ಹೋಗಿ ಸಾವು ನೋವು ಆಗ್ಬಾರದು ಅಂತ. ಎಷ್ಟನೇ ಕಿಲೋಮೀಟರ್ ಕಲ್ಲಿನಿಂದ ತಿರುಗಬೇಕು, ಜಾಗದ ಚಹರೆ ಹೀಗಿದೆ ಅಂತ ವಿವರವಾದ ವರ್ಣನೆ ಬರೆದಿದ್ದೀವಿ.
ಬೇಕಾದಷ್ಟು ಫೋಟೋಗಳಿವೆ. ನೀವು ಇಷ್ಟರಲ್ಲಾಗಲೇ ಹೋಗಿ ಕ್ರಮ ತಗೊಂಡಿರ್ತೀರಾ ಅಂತ ಸಾರ್ವಜನಿಕರು ನಂಬಿಬಿಟ್ಟಿದ್ದಾರೆ. ಹಾಗಂತ ನಮಗೆ ಎಷ್ಟೋ ಫೋನ್‌ಗಳು ಬಂದಿವೆ. ಪತ್ರಿಕೆಯಲ್ಲಿ ಸುದ್ದಿ ಬಂದ ತಕ್ಷಣ ಅಂದ್ರೆ ಬೆಳಿಗ್ಗೆ 6-7 ಗಂಟೆ ಹೊತ್ತಿಗೆ ಅವನಿಗೂ ತಿಳಿದು ಇಷ್ಟು ಹೊತ್ತಲ್ಲಿ ಎಲ್ಲ ಖಾಲಿ ಮಾಡಿಸಿರೋ ಸಂಭವವೂ ಉಂಟಲ್ವೇ? ನೀವು ಇಷ್ಟು ನಿಧಾನವಾಗಿ ಬೆಂಗಳೂರಿನಲ್ಲಿ ಕೂತು ದಾರಿ ವಿಚಾರಿಸ್ತಿದ್ದೀರಾ ಅಂದ್ರೆ ಸುದ್ದಿ ಹೊರಹಾಕೋದಷ್ಟೇ ನಮ್ಮ ಧರ್ಮ. ಅದರ ಮೇಲೆ ನೀವು ಏನ್ ಮಾಡ್ತೀರಾ, ಬಿಡ್ತೀರಾ ಅನ್ನೋದು ಸೂಪರ್ವಿಷನ್ ನಮ್ಮದಲ್ಲ, ನಮ್ಮ ಕೆಲಸವಲ್ಲ. ಅಲ್ಲದೆ ಈ ಸುದ್ದಿ ಪತ್ತೆ ಮಾಡಿ ಬರೆದ ವರದಿಗಾರರು ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. 3 ದಿನವಾಗಬಹುದು ಹಿಂತಿರುಗಿ ಬರೋದಕ್ಕೆ. ನೀವು ಆರೋಗ್ಯವೇ? ಎಸ್ಪಿ ಮತ್ತೆ ಮಾತಾಡಲಿಲ್ಲ. ವಾರ್ತಾ ಕಾರ್ಯದರ್ಶಿಯಂತೆ ಪ್ರಯತ್ನದಲ್ಲಿ ಸೋತಾಗಲು ಸೌಜನ್ಯದ ಮೃದು ಮಾತನಾಡಿ ಸಂಭಾಷಣೆಯನ್ನು ಮುಗಿಸದೆ ಆಲ್ ರೈಟ್ ಎಂದು ಫೋನ್ ಕೆಳಗಿಟ್ಟರು. ಇಬ್ಬರು ಇಷ್ಟು ಮುತುವರ್ಜಿ ವಹಿಸಬೇಕಾದರೆ ಈ ವ್ಯವಹಾರ ತುಂಬಾ ಮೇಲುಮಟ್ಟಕ್ಕೆ ಸಂಬಂಧಿಸಿದೆ. ಬರೀ ಎಂಎಲ್ಎದಲ್ಲ ಎಂದು ಅವನು ಊಹಿಸಿದ. ಇದನ್ನು ಶೋಧಿಸಬೇಕೆಂಬ ಮನಸ್ಸಾಯಿತು. ಫೋನ್ ಕರೆಯನ್ನು ಕಿರಗುಟ್ಟಿಸಿ ಶಾಂತಮೂರ್ತಿಯನ್ನು ಕರೆಯುವಂತೆ ಹೇಳಿದ. ಆದರೆ ಅವನಿನ್ನೂ ಬಂದಿರಲಿಲ್ಲ. ಬಂದಿದ್ದಳು. ಆದರೆ ಅವಳಿಗೆ ರಾಜಕೀಯದ ಸಂಬಂಧಗಳ ಒಳ ಬಳ್ಳಿಗಳು ಇನ್ನೂ ಗೊತ್ತಿಲ್ಲವೆಂದು ಅವಳನ್ನು ಕರೆಸಲಿಲ್ಲ. ಶಾಂತಮೂರ್ತಿ ಬಂದ ತಕ್ಷಣ ತನ್ನನ್ನು ನೋಡಲು ಹೇಳುವಂತೆ ಸೂಚನೆ ಕೊಟ್ಟು ಸಂಪಾದಕೀಯ ಸಭೆಗೆ ಬರುವಂತೆ ಮಂಡಲಿಗೆ ಹೇಳಿ ಕಳುಹಿಸಿದ. ನಮ್ಮ ಪತ್ರಿಕೆಯಲ್ಲಿ ಈ ಬೆಳಗ್ಗೆ ಬಂದಿರುವ ಕಲ್ಲು ತುಂಡಿನ ಸುದ್ದಿಯ ಮೇಲೆಯೇ ಏಕೆ ಒಂದು ಸಂಪಾದಕೀಯ ಹಾಕಬಾರದೆಂದು ಸೀನಿಯರ್ ಸಬ್ ಎಡಿಟರ್ ತಿರುಮಲೇಶ ಸೂಚಿಸಿದಾಗ, ಇದರದ್ದಿನ್ನೂ ಒಳ ಸುರಂಗಗಳಿರುವ ಹಾಗಿದೆ, ಎಲ್ಲ ಗೊತ್ತಾಗೋ ತನಕ ಬೇಡ ಎಂದು ಇವನು ಸಲಹೆ ಮಾಡಿದ. ಶಾಂತಮೂರ್ತಿ 4:15 ಬಂದ. ಅವನ ಮುಖ ಕುತ್ತಿಗೆಗಳೆಲ್ಲ ಬೆವತಿದ್ದವು. ನೋಡಿದವರೇ ಸುಸ್ತಾಗಿದ್ದಾನಂತೆ ಕಾಣಿಸುತ್ತಿದ್ದ. ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ಮುಖ್ಯ ಸುದ್ದಿ ತಂದಿದ್ದಾನೆ. ಅವನ ಮುಖದ ಗೆಲುವನ್ನೇ ನೋಡಿಯೇ ಇವನು ಊಹಿಸಿದ. ಒಳಗೆ ಬಂದು ಬಾಗಿಲು ಮುಚ್ಚಿ ಕೂತು, ಸರ್, 2 ಮುಖ್ಯ ಸುದ್ದಿ. ಇವತ್ತು ಮಧ್ಯಾಹ್ನ 12 ಗಂಟೆಯ ಹೊತ್ತಿಗೆ ಅವರು ಆ ಸೆರೆ ಕೂಲಿಯವರನ್ನೆಲ್ಲ ಎಲ್ಲಿಗೋ ಸಾಗಿಸಿ ಖಾಲಿ ಮಾಡಿದ್ದಾರೆ. ಅವರ ಗುಡಿಸಲುಗಳನ್ನೆಲ್ಲ ತೆಗೆದು ಹಾಕಿದ್ರು. ಇನ್ನೊಂದು, ಇದು ಬರೀ ಮನೆ ಕಟ್ಟುವ ಕಲ್ಲು ವ್ಯಾಪಾರವಲ್ಲ. ಅದರೊಳಗೆ ಗ್ರಾನೈಟ್ ಕಲ್ಲಿನ ಭಾರಿ ಬಂಡೆಗಳಿವೆ. ಅವರು ನಿಜವಾಗಿ ಸಾಗಿಸುತ್ತಿರುವುದು ಅವನ್ನ. ಕೋಟಿಗಟ್ಟಲೆ ಲಾಭದ ಉದ್ಯಮ. ಗ್ರಾನೈಟ್ ಮದ್ರಾಸಿಗೆ ಹೋಗ್ತಿದೆಯಂತೆ, ಅಲ್ಲಿಂದ ವಿದೇಶಕ್ಕೂ ಹೋಗ್ತಿದೆಯಂತೆ. ರವೀಂದ್ರ ಉತ್ಸುಕನಾದ. ಹೇಗೆ ಗೊತ್ತಾಯ್ತು? ಅಲ್ಲಿ ಲಾರಿ ನಂಬರ್ಗಳನ್ನ ಗುರುತು ಹಾಕೊಂಡಿದ್ವಲ್ಲ, ಅವುಗಳ ಡ್ರೈವರ್ ಫೋಟೋ ತೆಗೆದಿದ್ವಲ್ಲ, ಅವ್ರನ್ನ ಪತ್ತೆ ಮಾಡಿಕೊಂಡು ಹೋದೆ. ಇಂಥ ಯಾವ ಕಳ್ಳದಂತೆ ಮಾಡಿದರೂ ಸಂಬಂಧಿಸಿದ ಕೆಳವರ್ಗದ ಕೆಲಸಗಾರರಿಗೆ ಕೈ ತುಂಬ ಕೊಡದಿದ್ದರೆ ಅವರ ಅಸಮಾಧಾನ ಇದ್ದೇ ಇರುತ್ತದೆ ಅವರಲ್ಲಿ. ಒಬ್ಬ ಡ್ರೈವರ್ ಸಿಕ್ಕಿದ. ಅವನಿಗೆಷ್ಟು ಸಂಬಳ, ಬಾಟಾ ಎಷ್ಟು ಅಂತ ವಿಚಾರಿಸಿದೆ. ಯಾಕೆ ಅಂತ ಕೇಳಿದ. ಈ ಲಾರಿ ಬಿಟ್ಟು ನಮ್ಮ ಹತ್ರ ಬರ್ತೀಯಾ? ನಾವು ತಿಂಗಳಿಗೆ 600 ಸಂಬಳ, ದಿನ 20 ಬಾಟಾ ಕೊಡ್ತೀವಿ ಅಂದೆ. ಹಂಗೆ ವಿಚಾರಿಸಿ ಮಾತಾಡ್ತಾ ಆಡ್ತಾ, ಅಷ್ಟು ದೂರದಿಂದ ಬಂಡೆಗಲ್ಲು ಪಾಯಗಲ್ಲು ತಂದ್ರೆ ಎಷ್ಟು ಗಿಟ್ಟುತ್ತೆ, ಡೀಸೆಲ್ ಖರ್ಚೆಷ್ಟು ಅಂತ ಕೇಳಿದಾಗ ಗ್ರಾನೈಟ್ ವಿಷಯ ಬಾಯ್ಬಿಟ್ಟ. ಅದನ್ನ ಸ್ಟೋರ್ ಮಾಡೋ ಜಾಗನೂ ತೋರಿಸಿದ. ಅದರ ಫೋಟೋನು ಹೊಡ್ಕೊಂಡು ಬಂದಿದ್ದೀನಿ. 12 ಗಂಟೆಗೆ ಕೂಲಿಯವ್ರನ್ನ ಮನೆ ಖಾಲಿ ಮಾಡಿಸಿದ್ದು ಹೇಗೆ ಗೊತ್ತಾಯ್ತು? ಬ್ಯಾಂಗ್ಳೂರು ಯೂನಿವರ್ಸಿಟಿಲೇ ಜರ್ನಲಿಸಂ ಓದೋ ಇಬ್ಬರು ಹುಡುಗರು ನನಗೆ ಸ್ನೇಹಿತರು. ಕೆಲಸ ಮಾಡಬೇಕು ಅನ್ನೋ ಥ್ರಿಲ್, ಅಡ್ವೆಂಚರ್ ಎರಡೂ ಇರೋರು. ಪಾಸಾದ್ಮೇಲೆ ನಾನು ಅವರಿಗೆ ಕೆಲಸ ಕೊಡಿಸ್ತೀನಿ ಅಂತ ದೂರದ ಆಲೋಚನೆನೇನು ಇಟ್ಕೊಂಡಿದ್ದಾರೆ. ಹನುಮಂತಪ್ಪ ಇವತ್ತು ಅವ್ರನ್ನ ಖಾಲಿ ಮಾಡಿಸಿದನೇ ಅಂತ ಅನುಮಾನ ಬಂತು. ಈ ಇಬ್ಬರು ಹುಡುಗರನ್ನ ಹಿಡಿದು ಕ್ಯಾಮರಾ ಕೊಟ್ಟು ಅಲ್ಲಿಗೆ ಹೋಗಿ ಇಂಥದ್ದೇನಾದ್ರೂ ಆದ್ರೆ ಫೋಟೋ ತರಬೇಕು. ಆದ್ರೆ ಬಹಳ ಅಪಾಯದ ಕೆಲಸ, ಸಿಕ್ಕಿಕೊಂಡ್ರೆ ಕೊಲೆ ಮಾಡ್ಯಾರು ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿದ್ದೆ. ತಕ್ಷಣ ಇಬ್ರು ಕುರಿಕಾಯಿ ಹುಡುಗರಂಗೆ ವೇಷ ಮರೆಸ್ಕೊಂಡು, ಸರ್, ಉದ್ದನೆ ಮಾಡರ್ನ್ ಸ್ಟೈಲ್ ಕೂದಲು ಬಿಟ್ಟಿದ್ದ ಅವರು ದೇವರಿಗೆ ಕೊಟ್ಟಿದ್ದಾರೆ ಅನ್ನೋ ಹಂಗೆ ಪೂರ್ತಿ ನೊಣ್ಣಗೆ ಬೋಳಿಸ್ಕೊಂಡು ಮಣ್ಣಿನಲ್ಲಿ ಉಜ್ಜಿದ ಚಡ್ಡಿ ಅಂಗಿ ತೊಟ್ಟು ಸ್ಕೂಟರ್ನಲ್ಲಿ ಹೋಗಿ ದೂರದ ಮರೆಯಲ್ಲಿ ಸ್ಕೂಟರ್ ನಿಲ್ಲಿಸಿ ಅಲ್ಲಿಗೆ ಹೋಗಿದ್ರಂತೆ. ಕಲ್ಲು ತುಂಬುವ ಲಾರಿಗೆ ಅವರನ್ನೆಲ್ಲ ಮಡಿಕೆ ಕುಡಿಕೆ ಸಮೇತ ತುಂಬುತ್ತಿರೋದು ಡಿಟೇಲ್ ಆಗಿ ಫೋಟೋ ಹೊಡ್ಕೊಂಡು ಬಂದಿದ್ದಾರೆ. ಬೇಷ್, ಜರ್ನಲಿಸ್ಟ್ ಆಗೋಕೆ ಲಾಯಕ್ಕಿದ್ದಾರೆ. ಕರ್ಕೊಂಡ್ ಬಾ ಯಾವಾಗ್ಲಾದ್ರು. ಬರವಣಿಗೆ ಪರೀಕ್ಷೆ ಮಾಡಿ ಪಾಸಾದ್ಮೇಲೆ ಎಲ್ಲಾದ್ರೂ ಸೇರ್ಸೋಣ. ಯಾವ ಊರಿಗಾದ್ರೂ ಹೋಗೋಕೆ ಸಿದ್ಧವು. ಯಾವ ಕಾಡಿಗೆ ಬೇಕಾದ್ರೂ ಹೋಗ್ತಾರೆ. ಗೆಡ್ಡೆ ಗೆಣಸು ಬೇಕಾದ್ರೂ ತಿಂದ್ಕೊಂಡಿರ್ತಾರೆ. 12 ಗಂಟೆಗೆ ಹೊತ್ತಿನಲ್ಲಿ ಕೂಲಿಯವ್ರನ್ನ ಖಾಲಿ ಮಾಡಿಸಿದ್ದು ಗ್ರಾನೈಟ್ ವ್ಯವಹಾರ ಸರಿಯಾಗಿ ಪ್ಲೇ ಅಪ್ ಮಾಡಿ ನ್ಯೂಸ್ ಮಾಡು ಎಂದು ವಾರ್ತಾ ಕಾರ್ಯದರ್ಶಿ ಮತ್ತು ಎಸ್ಪಿ ಫೋನ್ ಮಾಡಿದ್ದುದು. ಅವರೊಡನೆ ಆದ ಸಂಭಾಷಣೆಯನ್ನು ವಿವರಿಸಿ, ಪ್ರಾಯಶಃ ಕೂಲಿಯವರನ್ನೆಲ್ಲ ಖಾಲಿ ಮಾಡಿಸಿದ ಮೇಲೆ ಪೊಲೀಸರು ಹೋಗಿರಬಹುದು. ನಿನ್ನನ್ನು ಜೊತೆಗೆ ಕರ್ಕೊಂಡು ಹೋಗಿ ಎಲ್ಲಿದ್ದಾರೆ ಸೆರೆ ಹಿಡಿದ ಕೂಲಿಯವರು ತೋರಿಸುವಂತ ಮುಖಭಂಗ ಮಾಡೋದು ಅವರ ತಂತ್ರವಾಗಿರಬಹುದು. ಇವತ್ತು ಪೊಲೀಸರು ಒಂದು ಹ್ಯಾಂಡ್ ಔಟ್ ಕೊಡಬಹುದು. ಇಷ್ಟು ಹೊತ್ತಿಗಾಗಲೇ ಕೊಟ್ಟಿರಬಹುದು. ನಮ್ಮ ಪತ್ರಿಕೆಯನ್ನು ಹೊರತುಪಡಿಸಿ ಬೇರೆ ಪೇಪರ್ಗಳಿಗೆ ಕೊಡಬಹುದು. ಸ್ಥಳೀಯ ಯಾವುದೋ ಒಂದು ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಓದಿದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಭಾವಿಸಿ ನೋಡಲಾಗಿ ಅದೆಲ್ಲ ಸುಳ್ಳೆಂದು ತಿಳಿದು ಬಂತು. ಪತ್ರಿಕೆಯು ಒಂದು ಪೀತ ಉದ್ಯಮದಲ್ಲಿ ತೊಡಗಿದೆ ಎಂಬ ನಿರ್ಧಾರಕ್ಕೆ ಬರಬೇಕಾಯಿತು ಅಂತ. ಅಂಥದ್ದೇನಾದರೂ ಇದ್ದರೆ ಬೇರೆ ಪೇಪರ್ನವರಿಂದ ತಿಳ್ಕಬೇಕು. ಪೊಲೀಸ್ನವರು ಅಲ್ಲಿಗೆ ಹೋದದ್ದು ಯಾವ ಹೊತ್ತಿಗೆ ಅಂತ ಪತ್ತೆ ಮಾಡಬೇಕು. ಅವರು ಫೋನ್ನಲ್ಲಿ ನನ್ನ ಕೈಲಿ ಮಾತನಾಡಿದ 12:20ಕ್ಕೆ. ಇನ್ನೊಂದಿಬ್ಬರು ವರದಿಗಾರರನ್ನು ಕರ್ಕೊ. ಶಶಿ ಚುರುಕಾಗಿದ್ದಾಳಲ್ವೇ? ನನ್ನ ಕೈಲಿ ಅವರು ಫೋನ್ನಲ್ಲಿ ಮಾತಾಡಿದ್ದನ್ನು ಹಾಕು. ಮಾತಿನ ಎಕ್ಸಾಕ್ಟ್ ಟೆಕ್ಸ್ಟ್ ನಾನು ಬರ್ಕೊಡ್ತೀನಿ. ಇನ್ನೊಂದು ವಿಷಯ,
ಗ್ರಾನೈಟ್ ಸಾಗಿಸೋಕೆ ಸರ್ಕಾರಕ್ಕೆ ರಾಯಲ್ಟಿ ಕೊಡ್ತಾನೆಯೇ, ಏನಾದರೂ ದಾಖಲೆ ಇದೆಯೇ ಅನ್ನೋದು ನಾಳೆ ತನಿಖೆ ಮಾಡ್ತೀನಿ. ನಮ್ಮ ಸಿನಿಮಾ ತಂತ್ರದ ಕಥೆನೇ ಹಾಕ್ಲೇಬೇಕು. ಯಾಕೆ ಅಂದ್ರೆ ಶೂಟಿಂಗ್ ಮಾಡೋಕೆ 5 ಲಕ್ಷ ಗೌರವಧನ ಕೇಳಿರೋದು ರೆಕಾರ್ಡ್ ಆಗಿದೆ. ಫಸ್ಟ್ ಕ್ಲಾಸ್ ಮೆಟೀರಿಯಲ್ ಉಪಯೋಗಿಸದೆ ಯಾಕೆ ಬಿಡಬೇಕು? ಗೋ ಅಹೆಡ್ ಎಂದ ತಕ್ಷಣ ಶಾಂತಮೂರ್ತಿ ತನ್ನ ಗಡಿಯಾರ ನೋಡಿಕೊಂಡ. ಗುಂಡಿ ಒತ್ತಿದ ರವೀಂದ್ರ, ಶಶಿ ಮತ್ತು ಮೊನ್ನೆ ಕ್ಯಾಮೆರಾ ಹಿಡಿದು ಬಂದಿದ್ದ ಗೋವಿಂದಪ್ಪ ಮತ್ತು ವೆಂಕಟರಾಯನ್ ಅವರುಗಳನ್ನು ಕಳಿಸುವಂತೆ ಲೀನಾಳಿಗೆ ಸೂಚಿಸಿದ. ಒಳಗೆ ಬಂದ ಅವರು ಮೂವರಿಗೂ ಶಾಂತಮೂರ್ತಿಯ ತಕ್ಕ ಸೂಚನೆಗಳನ್ನು ಕೊಟ್ಟ. ಮರುದಿನ ಇತರ ಎಲ್ಲ ಪತ್ರಿಕೆಗಳು ರವೀಂದ್ರ ಊಹಿಸಿದಂತೆ ಪೊಲೀಸ್ ಹಾಗೂ ಸರ್ಕಾರಿ ಮೂಲಗಳಿಂದ ಹೊಮ್ಮಿದ ಸುದ್ದಿ ಪ್ರಕಟವಾಗಿತ್ತು. ಒಂದು ಸ್ಥಳೀಯ ಪತ್ರಿಕೆಯಲ್ಲಿ ಪ್ರಕಟವಾದ ಸುದ್ದಿಯನ್ನು ಅನುಸರಿಸಿ ತಕ್ಷಣ ಜಾಗೃತವಾದ ಪೊಲೀಸ್ ಪಡೆಯು ಹೋಗಿ ನೋಡಲಾಗಿ ಆ ಪತ್ರಿಕೆಯು ಸುದ್ದಿ ನಿರಾಧಾರವೆಂದು ಕಂಡು ಬಂದಿತು. ಸದರಿ ಜಾಗದಲ್ಲಿ ಯಾವ ಕೂಲಿಯೂ ಇಲ್ಲ ಎಂದು ಅಳ್ಳಗಳೆದಿದ್ದರು. ಆದರೆ ಅದೇ ದಿನ ಇವರ ಪತ್ರಿಕೆಯಲ್ಲಿ ಬಂದ 2ನೇ ಕಂತಿನ ಸುದ್ದಿ ಎಲ್ಲೆಲ್ಲೂ ಹರಡಿದುದು ಮಾತ್ರವಲ್ಲ, ಇವರ ಪ್ರಸಾರದ ಮ್ಯಾನೇಜರ್ ಊಹಿಸಿ ಹಾಕಿದ್ದ 5,000 ಹೆಚ್ಚಿನ ಪ್ರತಿಗಳು ಬೆಳಿಗ್ಗೆ 10 ಗಂಟೆಯ ವೇಳೆಗೆ ಖರ್ಚಾಗಿ ಹೋಗಿದ್ದವು. ಇದು ಇತರ ಪತ್ರಿಕೆಗಳಿಗೆ ತಿಳಿಯಿತು. ಈ ಗುಲ್ಲನ್ನು ತನಿಖೆ ಮಾಡದೆ ಅಲಕ್ಷಿಸಿದರೆ ತಮ್ಮ ಪತ್ರಿಕೆಗಳ ಪ್ರಸಾರ ಕೆಳಗಿಳಿಯುತ್ತದೆಂಬ ಆತಂಕದಿಂದ ಇತರರು ಕಾರ್ಯೋನ್ಮುಖರಾದರು. ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಬರತೊಡಗಿತು. ಬರದಿಂದ ಗುಳೆ ಬಂದಿದ್ದ ಬಡ ರೈತರನ್ನು ಸೆರೆಯಾಳುಗಳಂತೆ ಕೂಡಿ ಹಾಕಿಕೊಂಡಿದ್ದುದಷ್ಟೇ ಆರಂಭದಲ್ಲಿ ಶಾಂತಮೂರ್ತಿಗೆ ತಿಳಿದಿದ್ದ ಸಂಗತಿ. ಅದರ ಆಧಾರದ ಮೇಲೆ ಅವನು ತನಿಖೆ ನಡೆಸಿದ್ದ. ಅದನ್ನು ಸರ್ಕಾರ ಮತ್ತು ಪೊಲೀಸರು ಅಲ್ಲಗಳೆದದ್ದರಿಂದ ಕೂಲಿಯೊಡನೆ ರೆಕಾರ್ಡ್ ಆದ ಸಂದರ್ಶನದ ಪೂರ್ಣ ಪಾಠ ಕೊಡಬೇಕೆಂದು ನಿರ್ಧರಿಸಿದ. ಕೂಲಿಗಳನ್ನು ಸಂದರ್ಶಿಸಿದಾಗ ಅವರ ಹೆಸರು, ವಿಜಾಪುರ ಜಿಲ್ಲೆ ಮತ್ತು ಅವರ ತಾಲೂಕುಗಳು, ಹಳ್ಳಿಗಳು ಯಾವುವು, ಯಾವಾಗ ಅವರು ಊರು ಬಿಟ್ಟದ್ದು, ಅನಂತರ ಇಲ್ಲಿ ಕೆಲಸಕ್ಕೆ ಸಿಕ್ಕಿದ ಮೇಲೆ ಅವರಿಗೆ ಊರಿನ ಸಂಪರ್ಕವೇ ಇಲ್ಲ. ಯಾಕೆಂದರೆ ತಾವು ಎಲ್ಲಿದ್ದೇವೆ ಎಂದು ಯಾರೂ ಊರಿನವರಿಗೆ, ಹೊರಗಿನವರಿಗೆ ಕಾಗದ ಬರೆಯುವುದನ್ನು ದಣಿ ನಿರ್ಬಂಧಿಸಿದ್ದ ಎಂಬುದನ್ನೆಲ್ಲ ಅವನು ರೆಕಾರ್ಡ್ ಮಾಡಿದ್ದ. ಅಲ್ಲದೆ ಹೆಚ್ಚು ಕಡಿಮೆ ಪ್ರತಿಯೊಬ್ಬರ ವಿಡಿಯೋ ಹಾಗೂ ಸ್ಟಿಲ್ ಫೋಟೋಗಳು ಅವನಲ್ಲಿದ್ದವು. ಪತ್ರಿಕೆಯ ಪ್ರಸಾರ ದೃಷ್ಟಿಯಿಂದ ಅವನು ಅವನ್ನೆಲ್ಲ ದಿನವೊಂದಕ್ಕೆ ಗುಕ್ಕಿನಂತೆ ಪ್ರಕಟಿಸತೊಡಗಿದ. ಅಲ್ಲಿಗೆ ನಿಲ್ಲಿಸಲಿಲ್ಲ. ಈ ವ್ಯವಹಾರದ ಇತರ ಮುಖಗಳನ್ನು ಕೆದಕತೊಡಗಿದ. ಆರಂಭ ಮಾಡಿ ಸಂಪಾದಿಸಿದ ವಿಷಯ ಸಂಪತ್ತು ಇವನ ಕಡೆಗೆ ಇದ್ದುದರಿಂದ ಮುಂದೆ ಯಾವ ದಿಕ್ಕಿನಲ್ಲಿ ಕೆದಕಬೇಕೆಂಬ ಸುಳಿವು ಸಹಜವಾಗಿಯೇ ಇವನಿಗೆ ಹೆಚ್ಚು ಸಿಕ್ಕುತ್ತಿತ್ತು. ವಿಚಾರಿಸಿ ನೋಡಲಾಗಿ ಈ ಕಲ್ಲು ಬಂಡೆಗಳು ಸರ್ಕಾರಿ ಭೂಮಿಯಲ್ಲಿದ್ದು ಸಂಪೂರ್ಣ ಸರ್ಕಾರಕ್ಕೆ ಸೇರಿದ್ದವುಗಳಾಗಿದ್ದವು. ಅವನು ಗ್ರಾನೈಟ್ ಕಲ್ಲುಗಳನ್ನು ಒಡೆದು ಮಾರಲು ಅವನು ಸರ್ಕಾರದಿಂದ ಯಾವ ಅನುಮತಿಯನ್ನು ಪಡೆದಿರಲಿಲ್ಲ. ಸರ್ಕಾರಕ್ಕೆ 1 ಕಾಸು ಗೌರವಧನವನ್ನು ಕೊಟ್ಟಿರಲಿಲ್ಲ ಎಂಬುದು ಗೊತ್ತಾಯಿತು. ಇದರ ಜೊತೆಗೆ ತನ್ನದಲ್ಲದ ಜಾಗದಲ್ಲಿ ಸಿನಿಮಾ ತೆಗೆಯಲು 5 ಲಕ್ಷ ಗೌರವಧನ ಕೇಳಿದ್ದಂತೂ ರೆಕಾರ್ಡ್ ಆಗಿತ್ತು. ಇವೆಲ್ಲ ಪ್ರಕಟವಾದ ಮೇಲೆ ಹನುಮಂತಪ್ಪನೇ ಒಂದು ಪತ್ರಿಕಾ ಹೇಳಿಕೆ ಕೊಟ್ಟ. ನಗರದಿಂದ ಪ್ರಕಟವಾಗುವ ಹಲವು ಸಂಚಿಕೆಯುಳ್ಳ ಒಂದು ಇಂಗ್ಲಿಷ್ ಪತ್ರಿಕೆಯು ತನ್ನ ಮೇಲೆ ಸುಳ್ಳು ಆರೋಪ ಮಾಡುತ್ತಿದೆ. ವಾಸ್ತವವಾಗಿ ಬಂಡೆಕಲ್ಲು ಒಡೆಸಲು ನಾನು ಸರ್ಕಾರದ ಅನುಮತಿ ಪಡೆದಿದ್ದೇನೆ. ಪ್ರತಿ ವರ್ಷವೂ ಗೌರವಧನವನ್ನು ಸಂದಾಯ ಮಾಡಿದ್ದೇನೆ. ಹೀಗಿದ್ದು ಈ ಪತ್ರಿಕೆಯು ತನ್ನ ಚಾರಿತ್ರ್ಯ ವಧೆ ಮಾಡುವ ಹೀನ ಕೃತ್ಯವನ್ನು ಮುಂದುವರಿಸಿದರೆ ಅದರ ಮೇಲೆ ಕೋರ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರ ನೀಡಿದ್ದ. ರವೀಂದ್ರ, ಶಾಂತಮೂರ್ತಿ, ಗೋವಿಂದಪ್ಪ ಹಾಗೂ ವೆಂಕಟನಾಯ್ಡು ಇವರೊಡನೆ ಚರ್ಚಿಸಿ ಸರ್ಕಾರದ ಅನುಮತಿ ಹಾಗೂ ಇವನು ಸಲ್ಲಿಸಿರುವ ಗೌರವಧನ ನಿಜವನ್ನು ತನಿಖೆ ಮಾಡುವಂತೆ ಸೂಚಿಸಿದ. ಆದರೆ ಶಾಂತಮೂರ್ತಿಯ ಹೆಸರು ಎಲ್ಲರಿಗೂ ಗೊತ್ತಿರುವುದರಿಂದ ಅವನು ಈ ಕೆಲಸಕ್ಕೆ ರಾಮನಗರಕ್ಕೆ ಹೋಗುವುದು ಬೇಡ, ಅವನಿಗೆ ಅಪಾಯವೂ ಆದೀತು ಎಂದು ವೆಂಕಟನಾಯ್ಡು ನಿಯೋಜಿಸಿದ. 2 ದಿನ ಅದಕ್ಕಾಗಿ ಹೋದ ನಾಯ್ಡು ಹಿಂದಿನ ತಾರೀಕು ಹಾಕಿಸಿ ಅನುಮತಿ ಪತ್ರವನ್ನು 3 ದಿನದ ಹಿಂದೆ ಸೃಷ್ಟಿಸಿ ಕೊಟ್ಟಿದ್ದಾರೆ. ಈ ಹಿಂದೆ ಅವನು ಸರ್ಕಾರಕ್ಕೆ ಗೌರವಧನ ಕೊಟ್ಟಿದ್ದಕ್ಕೆ ಯಾವ ದಾಖಲೆಯೂ ಇಲ್ಲ ಎಂಬ ಸುದ್ದಿ ತಂದ. ಹಿಂದಿನ ತಾರೀಕು ಹಾಕಿ ಕಾಗದ ಸೃಷ್ಟಿಸಬಹುದು, ಆದರೆ ಅದಕ್ಕೆ ಅನುಸರಿಸಬೇಕಾದ ಆಡಳಿತ ಕಲಾಪಗಳನ್ನು ತಾರೀಖುಗಳಿಗೆ ಹೊಂದಿಸಿ ಸೃಷ್ಟಿಸುವುದು ಸಾಧ್ಯವಿಲ್ಲ. ಹಣ ತುಂಬಿದ್ದಕ್ಕೆ ರಶೀದಿಗಳನ್ನು ಸೃಷ್ಟಿಸುವುದಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಜಮಾ ಆದ ಲೆಕ್ಕವು ಬ್ಯಾಂಕಿನ ರೆವಿನ್ಯೂ ಖಾತೆಯಲ್ಲಿ ಸೇರಿರುತ್ತದೆ. ಅದನ್ನು ತಿದ್ದಲು ಹೋದರೆ ಆಯಾ ದಿನದ ಜಮಾ ಖರ್ಚಿನ ಲೆಕ್ಕದ ತಾಳೆಯಾಗಬೇಕು. ಅದು ಹಿಂದಿನ ದಿನದ ಮತ್ತು ಮುಂದಿನ ಎಲ್ಲ ದಿನಗಳ ಲೆಕ್ಕಕ್ಕೆ ತಾಳೆಯಾಗಬೇಕು ಎಂಬ ವಿವರಗಳನ್ನೆಲ್ಲ ಸಂಪಾದಿಸಿ 3 ದಿನದ ಹಿಂದೆ ಹಿಂದಿನ ತಾರೀಕು ಹಾಕಿ ಸೃಷ್ಟಿಸಿದ್ದ ಅನುಮತಿ ಪತ್ರದ ನಿಜವಾದ ಸೃಷ್ಟಿಕರ್ತನ ತಾಲೂಕ್ ತಹಶೀಲ್ದಾರರ ಕಚೇರಿಯಲ್ಲಿರುವ ಶಿರಸ್ತೇದಾರ ಪರಶುರಾಮೇಗೌಡ ಎಂಬಾತ. ಅನುಮತಿಗೆ ಪತ್ರ ಕೂಡ ಅವನ ಹಸ್ತಾಕ್ಷರದಲ್ಲಿದೆ ಎಂಬ ವಿವರಗಳನ್ನು ತಂದ. ಮರುದಿನ ಪತ್ರಿಕೆಯಲ್ಲಿ ಎಲ್ಲವೂ ಪ್ರಕಟವಾಯಿತು. ಅಷ್ಟರಲ್ಲಿ ಈ ಗ್ರಾನೈಟ್ ಕಲ್ಲಿನ ಕಳ್ಳ ವ್ಯಾಪಾರವನ್ನು ಕೇವಲ ಒಬ್ಬ MLAಯು ಈ ಪ್ರಮಾಣದಲ್ಲಿ ನಡೆಸಲು ಸಾಧ್ಯವಿಲ್ಲ. ವಾಸ್ತವವಾಗಿ ರೆವಿನ್ಯೂ ಮಂತ್ರಿಯೇ ಒಳಗೆ ನಿಂತು ನಡೆಸುತ್ತಿದ್ದಾನೆ. ಈ ಬಗೆಗೆ ನಿರಾಕರಿಸಲು ಸಾಧ್ಯವೇ ಇಲ್ಲದಂತಹ ದಾಖಲೆಗಳನ್ನು ತಾವು ಶೋಧಿಸಿ ತೆಗೆದಿರುವುದಾಗಿಯೂ ವಿರೋಧ ಪಕ್ಷಗಳು ಪತ್ರಿಕಾ ಹೇಳಿಕೆ ಕೊಡತೊಡಗಿದವು. ಇವನ್ನೆಲ್ಲ ಸೇರಿಸಿ ರವೀಂದ್ರ ಒಂದು ದೀರ್ಘವಾದ ಸಂಪಾದಕೀಯ ಬರೆದ. ಇದು 12 ದಿನ ನಡೆಯಿತು. ಕೊನೆಗೊಂದು ದಿನ ನಿಂತಿತು. ಆಮೇಲೆ ಸರ್ಕಾರ ಏನು ಮಾಡಿತೋ ಏನು ಬಿಟ್ಟಿತೋ ಯಾರಿಗೂ ತಿಳಿಯಲಿಲ್ಲ. ಗ್ರಾನೈಟ್ ಕಳ್ಳ ಸಾಗಾಣಿಕೆಯಿಂದ ರಾಜ್ಯಕ್ಕೆ ಬೊಕ್ಕಸಕ್ಕೆ ಆದ ನಷ್ಟವಿರಲಿ, ಸೆರೆಯಾಳುಗಳಂತೆ ದುಡಿದು ಮೂಳೆಗಳನ್ನು ಸವಿಸಿ ಸಾಯಲಾದ ಜನರು ನಂತರ ಎಲ್ಲಿಗೆ ಹೋದರು, ಏನಾದರು ಎಂಬ ಸುದ್ದಿಯನ್ನು ಯಾರೂ ಶೋಧಿಸಲಿಲ್ಲ. ಇಡೀ ಜನರಲ್ಲಿ ನೈತಿಕ ಆಲಸ್ಯವಿರುವ ಒಂದು ವೃತ್ತಪತ್ರಿಕೆ ಏನು ಮಾಡಿತು ಎಂದು ರವೀಂದ್ರ ಸಮಾಧಾನ ಹೇಳಿಕೊಂಡ. ಆದರೆ ಅಷ್ಟು ದಿನ ಸುದ್ದಿಯ ಹೀರೋ ಆಗಿದ್ದ ಶಾಂತಮೂರ್ತಿ ಮಾತ್ರ ಸಿಡಿಮಿಡಿ ಗುಟ್ಟುತ್ತಲೇ ಇದ್ದ. ಸುದ್ದಿಯನ್ನು ಹುಡುಕಿ ಬಯಲು ಮಾಡುವುದಷ್ಟೇ ನಮ್ಮ ಧರ್ಮ.
ಹೋರಾಟಕ್ಕೆ ಇಳಿಯಬಾರದು ಎಂಬ ರವೀಂದ್ರನ ಹಿತವಚನ ಅವನ ತಲೆಗೆ ಹೋಗಲೇ ಇಲ್ಲ. ಇನ್ನು ಚಿಕ್ಕ ವಯಸ್ಸು ಎಂದು ರವೀಂದ್ರ ಸುಮ್ಮನಾದ. ಆದರೆ ಈ ಘಟನೆಯಿಂದ ಅವನಿಗೆ ತಾನು ವರದಿಗಾರನಾಗಿದ್ದ ವರ್ಷಗಳ ನೆನಪು ಕಾಡತೊಡಗಿತು. ನಿಜವಾದ ಪತ್ರಕರ್ತನ ಕೆಲಸವೆಂದರೆ ಅದು ಕಚೇರಿಯಲ್ಲಿ ಕೂಡುವುದಲ್ಲ ಎಂದು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದ. ಅಧ್ಯಾಯ 5. ಒಂದು ದಿನ ಒಡೆರಯ್ಯ ಊಟ ಕೊಟ್ಟು ದೇವರ ಪೂಜೆ ಮುಗಿಸಿ ಹೋದರೂ ಹೊನ್ನತ್ತಿ ಅಭ್ಯಾಸವನ್ನು ನಿಲ್ಲಿಸಿ ಮೇಲೆದ್ದು ಊಟ ಮಾಡಿರಲಿಲ್ಲ. ಇತ್ತೀಚೆಗೆ ಅವನು ಒಂದು ಉಪಾಯ ಮಾಡಿದ್ದ. ಕಳೆದ ಸಲ ಬೊಂಬಾಯಿಗೆ ಹೋಗಿದ್ದಾಗ ದಲಾಲನ ತಾಯಿ ಹೇಳಿಕೊಟ್ಟಿದ್ದು. 1 ಡಬ್ಬಿ ಹಾಲಿನ ಪುಡಿ, 4 ಪೊಟ್ಟಣ ಕಾರ್ನ್‌ಫ್ಲೆಕ್ಸ್, ಒಂದು ಡಬ್ಬಿಯಲ್ಲಿ ಸಕ್ಕರೆ ಇಟ್ಕೋ. ಬೆಳಿಗ್ಗೆ 8 ಗಂಟೆಯ ಹೊತ್ತಿಗೆ 1 ಹಿಡಿ ಕಾರ್ನ್‌ಫ್ಲೆಕ್ಸ್, 2 ಚಮಚ ಹಾಲಿನ ಪುಡಿ, 1 ಚಮಚ ಸಕ್ಕರೆ ಸೇರಿಸಿ ನೀರು ಹೊಯ್ದು ಚೆನ್ನಾಗಿ ಮಿಲಾಯಿಸಿ ನೆನೆಸಿದ ಮೇಲೆ ತಿನ್ನು. ಸಂಗೀತಾಭ್ಯಾಸ ಚೆನ್ನಾಗಿ ಆಗುತ್ತೆ ಎಂದಿದ್ದರು. ಅವರು ಬೆಳಗಿನ ಬ್ರೆಡ್, ಬಟರ್, ಜಾಮ್, ಹಾಲು, ಬೇಯಿಸಿದ ಮೊಟ್ಟೆ ಬ್ರೇಕ್‌ಫಾಸ್ಟ್ ಕೊಡಲು ಬಂದಾಗ, ಇಲ್ಲಿ ಬ್ರೇಕ್‌ಫಾಸ್ಟ್ ತಿಂದು ಅಭ್ಯಾಸವಾಗಿ ಬಿಟ್ಟರೆ ಬೆಟ್ಟದ ಮೇಲೆ ಹೋದಾಗ ಬೆಳಗೆದ್ದರೆ ಹೊಟ್ಟೆ ತಾಳ ಹಾಕಲು ಶುರುವಾಗಿ ಕಷ್ಟವಾಗುತ್ತದೆ ಎನ್ನುವನು ಬೇಡವೆಂದಿದ್ದ. ಅವರು ಕಾರಣ ಕೇಳಿ ಒತ್ತಾಯಿಸಿದ್ದಕ್ಕೆ ನಿಜವಾದ ಕಾರಣ ಹೇಳಿದ್ದ. ಈಕೆ ಆ ಉಪಾಯ ಹೇಳಿಕೊಟ್ಟಿದ್ದರು. 1 ತಿಂಗಳಿನ ನಂತರ ಅವನು ರೈಲು ಹತ್ತುವಾಗ ಆಕೆಯೇ ಈ ಸಾಮಾನುಗಳ ಒಂದು ದೊಡ್ಡ ಪೊಟ್ಟಣ ಕೊಟ್ಟು ಕಳುಹಿಸಿದ್ದರು. ಅವನಿಗೆ ಅದು ನಿಜ ಅನ್ನಿಸಿತು. ಹೊಟ್ಟೆಗೆ ತುಸುವಾದರೂ ಕ್ಯಾಲರಿ ಬಿದ್ದರೆ ಸಾಧನೆಗೆ ಹೆಚ್ಚಿನ ಮಗ್ನತೆ ಬರುತ್ತದೆ ಎಂಬ ಅನುಭವವಾಯಿತು. ಹೀಗೆ ಎಷ್ಟೋ ದಿನ ಒಡೆಯರಯ್ಯ ಬಂದು ಹೋದ. ಎಷ್ಟೋ ಹೊತ್ತು ಊಟ ಮಾಡದೆ ಅಭ್ಯಾಸದಲ್ಲೇ ಮಗ್ನರಾಗಿರುತ್ತಿದ್ದ. ಈ ದಿನ ಭಾಗ್ಯಶ್ರೀ ರಾಗದ ಆಲಾಪ ಬಿಚ್ಚಿಕೊಳ್ಳುತ್ತಿತ್ತು. ಕಳೆದ 1 ವಾರದಿಂದ ಅದೇ ರಾಗದ ಆಲಾಪ ಮತ್ತು ಝಾಲಾಗಳನ್ನೇ ಅಭ್ಯಾಸ ಮಾಡಿಕೊಳ್ಳುತ್ತಿದ್ದಾನೆ. ತಂತಿಗಳನ್ನು ಮಿಡಿಯುವಾಗ, ಮಿಡಿಯದೆ ಮೌನವಾಗಿರುವಾಗ, ಬೆಟ್ಟದ ತುದಿಯ ಆಲದ ಮರದಡಿಯ ಬೀಸು ಗಾಳಿಗೆ ಮುಖ ಮೈಗಳನ್ನೊಡ್ಡಿ ನಿಂತಿರುವಾಗ, ರಾತ್ರಿ ಮಲಗಿ ಅರೆ ನಿದ್ರೆ ಅರೆ ಎಚ್ಚರಗಳಲ್ಲಿರುವಾಗ ಇದೇ ರಾಗದ ನೇರ ದಾರಿ, ವಕ್ರ ಮಾರ್ಗ, ಸಂದು ಗೊಂದಿಗಳೇ ಗೋಚರಿಸುತ್ತಿದ್ದ. ಈಗಂತೂ ಅದರ ಸಂಚಾರದ ಹೊಸ ಹೊಸ ನಡೆಗಳು, ಉಬ್ಬರ ವಿಳಿತಗಳು, ತುಂಬು ಧ್ವನಿ ಪಿಸು ನುಡಿಗಳು ಗೋಚರಿಸತೊಡಗಿ ಈಗ ಇಲ್ಲಿ ಇದರ ಮರ್ಮ ಎಟಕುತ್ತಿದೆ. ಈಗಲೇ ಅವುಗಳನ್ನೆಲ್ಲ ನುಡಿಸಿ ನುಡಿಸಿ ಬೆರಳುಗಳಿಗೆ ಸ್ವಾಧೀನ ಮಾಡಿಕೊಂಡು ಬಿಡಬೇಕು. ಇಷ್ಟು ಸ್ವಾಧೀನವಾಗಿ ಬಿಟ್ಟರೆ ಅದರ ಮುಂದಿನ ಸೂಕ್ಷ್ಮಗಳು ಇನ್ನೊಂದು ಮೆಟ್ಟಿಲಿನಲ್ಲಿ ಹುಡುಕಬಹುದು ಎಂಬ ಭರವಸೆಯಿಂದ ಉತ್ಸುಕನಾದ. ಅವುಗಳನ್ನೇ ಮತ್ತೆ ಮತ್ತೆ ಬಾರಿಸುತ್ತಾ, ಅವುಗಳ ಸಮೀಪ ಸ್ವರೂಪಗಳನ್ನು ಅರಸುತ್ತಾ, ವಿರುದ್ಧ ರೂಪಗಳನ್ನು ಸೃಷ್ಟಿಸುತ್ತಾ, ಜೋಡಿಸುತ್ತಾ, ಈ ವಿರುದ್ಧ ಪಲುಕುಗಳ ರಾಗದ ಮೂಲ ಭಾವಕ್ಕೆ ಹೊಂದಿಕೊಳ್ಳುತ್ತವೆಯೋ ಇಲ್ಲವೋ ಎಂಬುದನ್ನು ಕಿವಿಯ ಗರ್ಭದಲ್ಲಿ ನಿಹಿತವಾದ ಶ್ರವಣ ಶಕ್ತಿಯಿಂದ ಆಲಿಸಿ ತೀರ್ಮಾನಿಸುತ್ತಾ ಮಗ್ನನಾಗಿದ್ದ. ಈ ದಿನ ಈ ರಾಗ ತನ್ನನ್ನು ತಾನು ಬಿಚ್ಚಿ ತೋರಿಸಿಕೊಂಡಿದೆ. ಗುರುಗಳು ಕೊಡಬಹುದಾದಕ್ಕಿಂತ, ಬಾರಿಸಿ ತೋರಿಸಬಹುದಾದದಕ್ಕಿಂತ ಹೆಚ್ಚು ಗುಹಾಂತರ ರೂಪಗಳಿಂದ ತೋರಿಸಿಕೊಳ್ಳುತ್ತಿದೆ ಎಂಬ ಅನ್ವೇಷಕ ಆನಂದದಲ್ಲಿ ಹೊತ್ತು ಪಶ್ಚಿಮಕ್ಕೆ ಇಳಿಬಿದ್ದು ಜಾರುತ್ತಿರುವ ಪರಿವೆಯನ್ನು ಕಳೆದುಕೊಂಡಿದ್ದ. ಅಷ್ಟರಲ್ಲಿ ಯಾರೋ ಗುಡಿಯ ಹೊರಗೆ ಮಾತನಾಡಿದ ಸದ್ದು ಕೇಳಿತು. ಭಾಗ್ಯಶ್ರೀ ಅವಳ ನುಡಿತವು ಮುಚ್ಚಿಕೊಂಡಂತಾಗಿ ಕಿವಿಯ ಅಳತೆಗೆ ನಿಲುಕದ ಆಳದೊಂದಿಗೆ ಸಂಚರಿಸುತ್ತಿದ್ದ ಗಮನವು ಹೊರಬಂತು. ಸಂಗೀತದ ಸುರಂಗಗಳು ತಮಗೆ ತಾವೇ ಮುಚ್ಚಿಕೊಂಡವು. ಅಷ್ಟರಲ್ಲಿ ಗುಡಿಯ ಮೇಲಿನ ಬಾಗಿಲಲ್ಲಿ ಕಪ್ಪು ನೆರಳು ಬಿತ್ತು. ಸಿತಾರಿನ ಮೇಲೆ ತಗ್ಗಿಸಿದ್ದ ಮುಖವನ್ನು ಎತ್ತಿ ನಿಮೀಲಿತ ಕಣ್ಣುಗಳನ್ನು ಬಿಟ್ಟು ನೋಡಿದ. ಒಬ್ಬರು ಒಳಗೆ ಬಂದರು. ಅವರು ಹಿಂದೆ ಇನ್ನಿಬ್ಬರು. ಮೊದಲು ಬಂದವರು ಒಂದೇ ಬಟ್ಟೆಯ ಪ್ಯಾಂಟ್, ಬುಷ್ ಕೋಟ್ಗಳನ್ನು ಹಾಕಿಕೊಂಡಿದ್ದರು. ಗುಂಗುರು ಕೂದಲಿನ ಕ್ರಾಪ್, ಕಪ್ಪಗಿದ್ದರೂ ಬಿಸಿಲಿನಲ್ಲಿ ಒಣಗದೆ ಮುಖಕ್ಷೌರ ಮಾಡಿಕೊಂಡ 30-32 ವರ್ಷದ ಆತ್ಮವಿಶ್ವಾಸಕ್ಕಿಂತ ಸೊಕ್ಕು ಎದ್ದು ಕಾಣುವ ಮುಖ. ಹಳ್ಳಿಯವರಾದರೂ ಪಟ್ಟಣದಲ್ಲಿ ವ್ಯವಹರಿಸುವ ಚಹರೆ. ಇನ್ನಿಬ್ಬರು ಬಿಳಿ ಮಲ್ ಪಂಚೆಯನ್ನು ಮಡಿಸಿ ಲುಂಗಿಯಂತೆ ಉಟ್ಟು ಶರ್ಟು ತೊಟ್ಟವರು. 40-45ರ ಪ್ರಾಯ. ಇವರು ಪಟ್ಟಣಗಳನ್ನು ನೋಡಿರುವವರೇ ಹೊರತು ಅಲ್ಲಿ ವ್ಯವಹರಿಸುವವರು ಅಲ್ಲವೆಂದು ಮುಖಗಳು ಹೇಳುತ್ತಿದ್ದವು. ಒಳಬಂದ ಪ್ಯಾಂಟ್ದಾರಿ, ಇದು ತನ್ನದು ಎಂಬಂತೆ ಇವನನ್ನು ಹೇಳುವ ಬಾಬತ್ತಿಲ್ಲದೆ ಇವನು ಹಾಸಿಕೊಂಡು ಕುಳಿತಿದ್ದ ದೊಡ್ಡ ಮಂದಲಿಗೆಯ ಒಂದು ಮುಂಭಾಗದಲ್ಲಿ ಗೋಡೆಯೊರೆಗೆ 2 ಕಾಲುಗಳನ್ನು ನೀಡಿಕೊಂಡು ಕುಳಿತ. ಇನ್ನಿಬ್ಬರು ನೆಲದ ಮೇಲೆ ಕೂತು ಚಕ್ಕಲ ಮಕ್ಕಲ ಹಾಕಿದರು. ಮಂದಲಿಗೆ ಮೇಲೆ ಕುಳಿತವನು ಎದೆಯ ಮೇಲಿನ ಜೇಬಿನಿಂದ ಪಟ್ಟೆ ಕರ್ಚೀಪು ತೆಗೆದು ಮುಖ ಕುತ್ತಿಗೆ ಒರೆಸಿಕೊಳ್ಳುತ್ತಾ ಇವರ ಕಡೆಗೆ ತಿರುಗಿ, ಯಾವೂರ್ರಿ ಎಂದು ಯಾರನ್ನೂ ಹೇಳಿ ಕೇಳಿ ಇಲ್ಲೇ ಇದೆಯಾ ಎನ್ನುವಂತೆ. ಭಾಗ್ಯಶ್ರೀಯ ಗಂಭೀರ ಸಮರ್ಪಣ ಭಾವದ 10 ಹಲವು ಛಾಯೆಗಳಲ್ಲಿ ಮುಳುಗಿದ್ದ ಹೇಮಂತನಿಗೆ ಮಾತಿನ ರೀತಿಯೇ ರೂಕ್ಷವೆನಿಸಿತು. ಅದಕ್ಕೆ ತಕ್ಕ ಉತ್ತರವನ್ನು ತಕ್ಷಣ ಸೃಷ್ಟಿಸುವ ಶಕ್ತಿ ತರಬೇತಿಗಳು ತನಗೆ ಉಂಟೆಂಬ ನೆನಪು ಬಂದರೂ ಆ ತರಬೇತಿಗಳನ್ನು ಮರೆಯುವ ತನಕ ಸಂಗೀತ ಸಾಧಿಸುವುದಿಲ್ಲವೆಂದು ತಾನು ಹಲವು ಸಲ ತನಗೆ ತಾನೇ ಹೇಳಿಕೊಂಡ ನೆನಪಾಗಿ ಆ ಪ್ರಶ್ನೆ ತನಗೆ ಸಂಬಂಧಿಸುವುದೇ ಅಲ್ಲವೆಂಬಂತೆ ಸುಮ್ಮನಿದ್ದ. ಪ್ಯಾಂಟ್ ದಾರಿ ತನ್ನ ಬುಷ್ ಶರ್ಟಿನ ಬಲಬದಿಯ ಜೇಬಿನಿಂದ ಬೆಂಕಿ ಪೆಟ್ಟಿಗೆಯ ಎಡಬದಿಯ ಜೇಬಿನಿಂದ ಸಿಗರೇಟ್ ಪೆಟ್ಟಿಗೆಗಳನ್ನು ತೆಗೆದು ತನ್ನ ಇಬ್ಬರು ಜೊತೆಯವರಿಗೆ ಅವರು ಆತುಕೊಳ್ಳುವಂತೆ ಒಂದೊಂದು ಸಿಗರೇಟನ್ನು ಎಸೆದು ತಾನು ಒಂದನ್ನು ಹೊತ್ತಿಸಿಕೊಂಡು ದೀರ್ಘವಾಗಿ ಎಳೆದು ಹೋಗಿ ಇಳಿದ ನಂತರ ಸಿಗರೇಟ್ ಆತುಕೊಂಡವರಲ್ಲಿ ಮೊದಲನೆಯವನು ಹಿಡಿದುಕೊಳ್ಳುವಂತೆ ಬೆಂಕಿ ಪೆಟ್ಟಿಗೆಯನ್ನು ಎಸೆದ. ಅವರು ಹೊತ್ತಿಸಿಕೊಂಡು ಹೊಗೆಯುಗುಳಿ ಒಳಗೆಲ್ಲ ತುಂಬಿಕೊಂಡ ಮೇಲೆ ಇವನಿಗೆ ತಿರುಗಿ, ಕನ್ನಡ ಬರುವುದಿಲ್ಲವೋ, ಹಿಂದೂಸ್ತಾನಿಯೋ ಎಂದ. ಬರುತ್ತೆ. ಇವನು ಉತ್ತರಿಸಿದ ಮೇಲೆ, ಯಾವೂರಂದ್ರೆ ಹೇಳಲೇ ಇಲ್ವಲ್ಲ. ಹೊನ್ನತ್ತಿ.
ಧಾರವಾಡ ಜಿಲ್ಲೆ. ಸರಿ, ಇಲ್ಯಾಕ ಬಂದಿದ್ದೀರಿ? ಇವೆಲ್ಲ ಏನು ಸಂಸಾರ? ದೇವ್ರ ಗುಡಿ ಒಳಗೆ ಎಂದು ಮೂಲೆಯೊಳಗಿದ್ದ ಊಟದ ಪಾತ್ರೆ, ನೀರಿನ ಗಡಿಗೆ, ಚೊಂಬು, ಲೋಟ, ಹಾಲಿನ ಪುಡಿ, ಸಕ್ಕರೆ ಡಬ್ಬಗಳನ್ನು ಮಡಿಸಿಟ್ಟ ಬಟ್ಟೆಗಳ ಕಡೆಗೆ ಕೈ ಆಡಿಸಿದ. ಹೇಮಂತನಿಗೆ ರೇಗಿತು. ಆದರೆ ಸ್ವಲ್ಪವೂ ತೋರಿಸಿಕೊಳ್ಳದೆ ಶಾಂತವಾಗಿ, ನಿಮ್ಮ ಪರಿಚಯವಾಗಲಿಲ್ಲ ಎಂದ. ನಮ್ಮ ಪರಿಚಯವೇ ಎಂದ ಆತ. ನಮ್ಮೂರಾಗೆ 3 ವರ್ಷದಿಂದ ಇದ್ದು ನಮ್ಮ ಪರಿಚಯ ಆಗ್ಲಿಲ್ಲ ಅಂದ್ರೆ ಶಭಾಸ್ ಲಕ್ಕಣ್ಣ, ನಾವ್ ಯಾರು ಅಂತ ಹೇಳು ಯವಯ್ಯಗೆ ಎಂದ. ಚಕ್ಕಲ ಮಕ್ಕಲ ಹಾಕಿಕೊಂಡು ಕುಳಿತು ಕಿರು ಬೆರಳು ಮತ್ತು ಅದರ ಪಕ್ಕದ ಬೆರಳಿನ ನಡುವೆ ಸಿಗರೇಟ್ ಸೇರಿಸಿ ಇಡೀ ಮುಷ್ಟಿಯನ್ನು ಸಿಗರೇಟ್ನ ವಿಸ್ತೃತ ಕೊಳವೆಯಂತೆ ಮಡಿಸಿ ಬಾಯಿಯೊಳಗಿಟ್ಟು ಎದೆಗೂಡಿನೊಳಗೆ ಗುದ್ದುವಂತೆ ಎಳೆದುಕೊಳ್ಳುತ್ತಿದ್ದ ಲಕ್ಕಣ್ಣ ಹೊಗೆಯನ್ನು 1 ನಿಮಿಷ ಬಾಯಲ್ಲಿ ಇಟ್ಟುಕೊಳ್ಳುತ್ತಿದ್ದ ನಂತರ ನಿಧಾನವಾಗಿ ಮೂಗಿನ ಹೊಳ್ಳೆಗಳಿಂದ ಹೊರಬಿಟ್ಟು, ಇವ್ರ್ಯಾರು ಅಂತ ಗೊತ್ತಿಲ್ವೇನ್ರಿ? ಗೊತ್ತಿಲ್ದ ಮೇಲೆ ಈ ಗುಡಿಲಿ ಹ್ಯಾಂಗಿದ್ದೀರಾ? ತ್ವಾಟದ ಮನೆಗೆ ಕಳ್ಳ ನುಗ್ಗಿ ಕುಂತಂಗೆ ಎಂದ. ನನಗೆ ಗೊತ್ತಂತೂ ಇಲ್ಲ, ಕೇಳಿದರೇನು ಕಷ್ಟ? ಇವನು ಶಾಂತವಾಗಿ ಕೇಳಿದ ಮೇಲೆ, ನೀವು ಊಟ ಮಾಡ್ತೀರಲ್ಲ ಈ ಸ್ಕೂಲು, ಅದಕ್ಕೆ ಜಮೀನು ದುಡ್ಡು ದಾನ ಮಾಡಿಸ್ದೋರೆ ಇವರು ಪ್ರೊಪ್ರೈಟ್ರು. ಅವರ ಅನ್ನ ತಿಂತ ಅವ್ರ ಪರಿಚಯವೇ ಇಲ್ಲ ಅಂದ್ರೆ ದೇವ್ರು ಒಳ್ಳೇದು ಮಾಡ್ತಾನೇನ್ರಿ? ಇಲ್ಲಿ ಏನ್ ಮಾಡ್ತೀರಾ ಹಗಲು ರಾತ್ರಿ? ಓ, ಇವನು ರಾಮೇಗೌಡ, ಗೌಡ್ರ ಮೊಮ್ಮಗನೆಂದು ಹೇಮಂತನಿಗೆ ಅರ್ಥವಾಯಿತು. ಇವನ ಹೆಸರು ಕೇಳಿ ತಿಳಿದಿದ್ದ ಮಾತ್ರ. ಈ ವಿದ್ಯಾಶಾಲೆಯ ಕಾರ್ಯಕಾರಿ ಸಮಿತಿಗೆ ಒಬ್ಬ ಸದಸ್ಯ ಎಂದು ಮಾತ್ರವಲ್ಲದೆ ಅವನು ಇತ್ತೀಚೆಗೆ ಅಣ್ಣಯ್ಯನವರೊಡನೆ ಕೀಟಲೆ ತೆಗೆಯುತ್ತಿದ್ದುದು ಅಲ್ಪ ಸ್ವಲ್ಪ ಗೊತ್ತಿತ್ತು. ಅದು ಅಣ್ಣಯ್ಯ ಹೇಳಿದ್ದಲ್ಲ, ಬೇರೆ ಮಾಸ್ಟ್ರು ಹೇಳಿದ್ದಿದ್ದು. ರಾಮನಗರದಲ್ಲೋ ಮತ್ತೆಲ್ಲೋ ರೆವಿನ್ಯೂ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಇವನು ಇಷ್ಟು ಒರಟ ಎಂಬ ಕಲ್ಪನೆ ಇರಲಿಲ್ಲ. ಈಗ ಈ ಇಬ್ಬರೊಡನೆ ಇಲ್ಲಿಗೆ ಬಂದು ತನ್ನೊಡನೆ ಹೀಗೆ ಜಗಳ ತೆಗೆಯುವುದು ಅಣ್ಣಯ್ಯನೊಡನೆ ಹೂಡಿರುವ ಜಗಳದ ವಿಸ್ತರಣವೆಂಬುದು ಅರ್ಥವಾಯಿತು. ಇವನಿಗೆ ತಕ್ಕ ಉತ್ತರ ಕೊಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸಲು ತಕ್ಷಣ ಹೊಡೆಯಲಿಲ್ಲ. ಇದುವರೆಗೆ ಭೇಟಿಯಾಗೋ ಸಂದರ್ಭವೇ ಒದಗಿರಲಿಲ್ಲ. ನಾನು ವಾರಕ್ಕೊಂದು ಸಂಜೆ ಬಿಟ್ಟು ಉಳಿದಂತೆ ಈ ಬೆಟ್ಟದ ಮೇಲೆ ಇರ್ತೀನಿ ನೋಡಿ. ನಿಮ್ಮ ಪರಿಚಯವಾದದ್ದು ಸಂತೋಷ ಎಂದ. ಸ್ನೇಹ ಸೌಜನ್ಯಗಳನ್ನು ಸೂಚಿಸುತ್ತ. ಅದು ಸರಿ ಕಣಯ್ಯ, ಇದು ದೇವ್ರ ಗುಡಿ. ಇಲ್ಲೇ ಊಟ ತಿಂಡಿ ಇಟ್ಕೊಂಡು ಸಂಜೆಲು ಮುಸುರೆ ಮಾಡ್ಕೊಂಡು ಇಲ್ಲೇ ಮಲ್ಗೋದು. ದೇವರಿಗೆ ಮುಟ್ಟು ಮೈಲಿಗೆ ಆಗಕ್ಕಿಲ್ವಾ ಎಂದು ಪರಶುರಾಮೇಗೌಡ ಕೇಳಿದ. ನೋಡಿ, ದೇವರಿರೋದು ಒಳಗಿನ ಗರ್ಭಗುಡಿಲಿ. ನಾನಿಲ್ಲಿ ಯಾವ ಎಂಜಲನ್ನು ಇಡೋಲ್ಲ. ಊಟದ ಡಬ್ಬಿ ಇಟ್ಟುಕೊಂಡಿದ್ದರೂ ಊಟವಾದ ಮೇಲೆ ಹೊರಗೆ ಬಂದು ಬಂಡೆಯ ಆಚೆ ತಟ್ಟೆ ತೊಳೆದು ತಂದಿಡ್ತೀನಿ. ಎಂಜಲು ಮೈಲಿಗೆ ಕೆಲಸ ನಾನು ಏನು ಮಾಡೋಲ್ಲ. ಬೀಡಿ ಸಿಗರೇಟ್ ಹೊಗೆ ಸಿಪ್ಪಿನ ಅಭ್ಯಾಸವೂ ನನಗಿಲ್ಲ. ಅಂದ್ರೆ ನಾವಿಲ್ಲಿ ಸಿಗರೇಟ್ ಸೇದೋದಕ್ಕೆ ನೀನು ಅಬ್ಜೆಕ್ಷನ್ ಮಾಡ್ತಿದ್ದೀಯಾ? ಪರಶುರಾಮಯ್ಯ ಚಕ್ಕನೆ ಕೇಳಿದ. ಇದು ಇವನು ಮತ್ತು ಇದು ಹಿಂದಿನ ವಾಕ್ಯಗಳಲ್ಲಿ ತನ್ನನ್ನು ಏಕವಚನದಿಂದ ಸಂಬೋಧಿಸಿದದ್ದು ಹೇಮಂತನ ಗಮನಕ್ಕೆ ಬಂತು. ಆದರೂ ತನಗೆ ತಿಳಿಯಲೇ ಇಲ್ಲ ಎಂಬುವಂತೆ, ಇದು ನಿಮ್ಮಿರ ಬೆಟ್ಟ, ನಿಮ್ಮೂರ ದೇವಸ್ಥಾನ. ನೀವು ಬೇಕಾದ್ರೆ ಸಿಗರೇಟ್ ಸೇದಿ ಅಥವಾ ಬಿಡಿ, ನಾನಂತೂ ಅಂಥದ್ದೇನು ಮಾಡೋಲ್ಲ ಅಂತ ಅಷ್ಟೇ ಹೇಳಿದ್ದು. ಪ್ರಾಚೀನ ಕಾಲದಿಂದಲೂ ನಮ್ಮ ದೇವಸ್ಥಾನಗಳಲ್ಲಿ ವಿದ್ಯಾರ್ಥಿಗಳು ಪಂಡಿತರು ಕೂತು ಅಧ್ಯಾಪನ ಮಾಡ್ತಿದ್ರು. ನಾನು ಕೂತು ಸಾಧನೆ ಮಾಡ್ತೀನಿ ಎಂದ. ಅದೆಲ್ಲ ನಮ್ಮ ಹಳ್ಳಿ ಜನಕ್ಕೆ ಏನ್ ಗೊತ್ತಾಯ್ತದೆ? ಯಾವುದೋ ಊರಿನ ಮನುಷ್ಯ ಈ ದೇವಸ್ಥಾನದಲ್ಲಿ 1 ದಿನವಲ್ಲ, 2 ದಿನವಲ್ಲ, 3 ವರ್ಷದಿಂದ ಠಿಕಾಣಿ ಹೂಡಿಯವನೇ. ಅದು ತಪ್ಪು, ಅವನ್ನ ಖಾಲಿ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡವ್ರೆ. ಅವರಿಗೆ ಗೊತ್ತಿಲ್ಲದಿರುವುದು ಸಹಜ, ವಿದ್ಯೆ ಅಲ್ಲ. ವಿದ್ಯಾವಂತರಾದ ನೀವು ಅವರಿಗೆ ಬಿಡಿಸಿ ಹೇಳಿ ಗೌಡ್ರೆ. ಅಯ್ಯೋ, ನಿಂಗೇನು ಬುದ್ಧಿ ಹೇಳೋಣ ಅಂತ ಬಂದ್ರೆ ನೀನೇ ಅವರಿಗೆ ಬಿಡಿಸಿ ಹೇಳಿ ಅಂತೀಯಾ? ಊರ ಗುಡಿಲಿ ಹೀಗೆ ಟಿಕಾಣಿ ಮಾಡಿದ್ದಕ್ಕೆ ಊರೊಟ್ಟಿಗೆ ಏನಾದ್ರೂ ಬಾಡಿಗೆ ಗಿಡಿಗೆ ಕೊಡ್ತಿದೀಯಾ ಎಂದ. ಗೌಡ್ರೆ, ನೀವು ಅನ್ನೋ ವ್ಯತ್ಯಾಸ ಬಿಟ್ಟು ಮಾತಾಡೋದು ವಿದ್ಯಾವಂತರ ಲಕ್ಷಣವಲ್ಲ. ನಾನು ಸುಮ್ಮನಿದ್ದೀನಿ ಅಂತ ನೀವು ಅಳತೆ ಮೀರಿ ಮಾತಾಡಬಾರದು. ಊರವರೆಲ್ಲ ಸೇರಿ ದೇವಸ್ಥಾನದ ದುರಸ್ತಿಗೋ ಅಥವಾ ಪೂಜೆ ವ್ಯವಸ್ಥೆಗೋ ಒಂದು ಫಂಡ್ ಮಾಡಿದ್ರೆ ನಾನು ಕೈಲಾದ ಕಾಣಿಕೆ ಕೊಡ್ತೀನಿ. ನಾನಿಲ್ಲಿರೋಕೆ ಬಾಡಿಗೆ ಅಂತ ಅಲ್ಲ, ಭಕ್ತಿಯ ಕಾಣಿಕೆ ಅಂತ. ಒಂದು ಸಮಿತಿ ರಿಜಿಸ್ಟರ್ ಮಾಡಿ ಅದರ ಹೆಸರಿನಲ್ಲಿ ಬ್ಯಾಂಕ್ನಲ್ಲಿ ಖಾತೆ ತೆಗೀರಿ. ನಾನು ಕಾಣಿಕೆ ಕಟ್ಟಿ ರಶೀದಿ ತಗೋತೀನಿ. ನೀವಾಗಿಯೇ ಹೇಳಿ. ಈ ಮಾತಿನ ಅರ್ಥ ಪರಶುರಾಮನಿಗಾಯ್ತು. ಸರಿ, ಬ್ಯಾಂಕ್ ಅಕೌಂಟ್, ರಶೀತಿ, ಆಡಿಟ್ ಇವೆಲ್ಲ ಹಳ್ಳಿಯಲ್ಲಿ ನಡೆಯೋದಿಲ್ಲ. ಹಂಗಿದ್ರೆ ಈ ಊರಿಗೊಂದು ಬ್ಯಾಂಕ್ ತರಿಸಬೇಕಾಯ್ತದೆ. ನೀವು ಸಿಟಿನಲ್ಲಿ ಇರೋಕೆ ಲಾಯಕ್ಕು, ಅಂತವ್ರು ಈ ಹಳ್ಳಿಗೆ ಯಾಕೆ ಬಂದ್ರಿ ಎಂದ. ಇಂಥ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳುವ ಅಗತ್ಯವಿದೆ ಅಂತ ನನಗನ್ನಿಸ್ತಾ ಇಲ್ಲ. ದೇವಸ್ಥಾನದಲ್ಲಿ ಯಾರು ಜಗಳ ಕಾಯಬಾರದು ಅಂತ ವಿಚಾರಿಸಿದ್ದೀನಿ. ತಿಳ್ಕೊಳ್ಳಿ, ಈ ಬೆಟ್ಟ ಹಾಲು ಕೆರೆಗೆ ಸೇರಿದ್ದಲ್ಲ. ರೆವೆನ್ಯೂ ಲೆಕ್ಕದಲ್ಲಿ ಈ ಕಡೆ ಪಕ್ಕಕ್ಕಿರೋ ತರಳಿಹಳ್ಳಿಗೆ ಸೇರಿದ್ದು. ಇದರ ಪೂಜಾರಿ ಇರೋದು ನಮ್ಮೂರಾಗೆ. ಪೂಜೆ ಮಾಡ್ತಿರೋನು ನಮ್ ಜಾತಿ ಒಡೆಯರಯ್ಯ. ಇದು ನಮ್ ಜಾತಿ ಗುಡಿ. ತರಳಿಹಳ್ಳಿಯಲ್ಲಿ ಇರೋರು ಬರೀ ಮಗ್ಗದ ಸೆಟ್ರು. ದೇವರು ಯಾವ ಜಾತಿಗೂ ಸೇರಿದವರಲ್ಲ. ಇವೆಲ್ಲ ನಿಮ್ಮಂಥ ವಿದ್ಯಾವಂತರು ಆಡೋ ಮಾತಲ್ಲ. ವಿದ್ಯಾಶಾಲೆ ಮೇಲೆ ನಿಮ್ಗೆ ಅಸಮಾಧಾನವಿದ್ದರೆ ಅದರ ಸಮಿತಿ ಸಭೆಯಲ್ಲಿ ಮಾತಾಡಿ. 4 ದಿನ ಇಲ್ಲಿ ಇದ್ದು ಹೋಗು ನನ್ನನ್ಯಾಕೆ ಕೀಟಲೆಗೆ ಸಾಧನವಾಗಿ ಉಪಯೋಗಿಸ್ಕೊಳ್ಳಕ್ಕೆ ಬರ್ತೀರಿ ಎಂದ. ಪರಶುರಾಮೇಗೌಡ ಮತ್ತೆ ಮಾತಾಡಲಿಲ್ಲ. ಹಂಗಂತೀರಾ ಎಂದು ಮಾತು ತಿಳಿಯೋದಕ್ಕೆ ಮತ್ತೇನ್ ಹೇಳಲಿ. ಒಂದು ಸಂಸ್ಥೆ ಕಟ್ಟೋದು ತುಂಬಾ ಕಷ್ಟ.
ಅಣ್ಣಯ್ಯನವರು ತುಂಬಾ ಕಷ್ಟಪಟ್ಟು ಕಟ್ಟಿದ್ದಾರೆ. ನೀವು ಕೈಲಾದ ಸಹಾಯ ಸಹಕಾರ ಕೊಡಿ. ನಿಮ್ ತಾತನವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮಾತು ಮುಗಿಸಿದವನಂತೆ. ಅಯ್ಯೋ! ಅಣ್ಣೇಗೌಡ ಬಿಟ್ಟಿ ಹಿಟ್ಟು ಇಕ್ಕತವನೆ ಅಂತ ಅವನ್ನ ಹೊಗಳಬೇಡ. ತಿಕ್ಕ ಮುಚ್ಕೊಂಡು ಸುಮ್ಕಿರು. ಗದ್ದರಿಸುವ ಧ್ವನಿಯಲ್ಲಿ ಹೇಳಿ ಎದ್ದು ಕೈಯಲ್ಲಿದ್ದ ಸಿಗರೇಟ್ ತುಂಡನ್ನು ಅಲ್ಲಿಯೇ ನೆಲದ ಮೇಲೆ ಎಸೆದು ಅವನು ಹೊರಗೆ ಹೋದ ನಂತರ ಕುಳಿತಿದ್ದ ಇಬ್ಬರು ಮೇಲೆದ್ದು ಗರ್ಭಗುಡಿಯ ಕಡೆಗೆ ತಿರುಗಿ ಕೈ ಮುಗಿದು ಕಣ್ಣು ಮುಚ್ಚಿ ಶಿವನೇ ಭಗವಂತ ಕಾಪಾಡಪ್ಪ ಎಂದು ಧ್ಯಾನಿಸಿ ನೆಲದ ಮೇಲೆ ಸಾಷ್ಟಾಂಗ ಹಾಕಿ ಹಿಂದಿರುಗಿ ನಡೆದರು. ದೇವಸ್ಥಾನಕ್ಕೆ ಬಂದ ಪರಶುರಾಮ ನಮಸ್ಕಾರವನ್ನು ಮಾಡಲಿಲ್ಲ. ಉಳಿದಿಬ್ಬರು ಮಾಡಿದರು ಎಂಬುದನ್ನು ಹೇಮಂತ ಗಮನಿಸಿದ. ಒಳಗೆಲ್ಲ ಸಿಗರೇಟ್ ವಾಸನೆ ತುಂಬಿ ಭಾಗ್ಯಶ್ರೀಯ ವಾತಾವರಣ ನಾಶವಾಗಿ ಹೋಗಿತ್ತು. ತಕ್ಷಣ ಹೊರಗೆ ಹೋಗಿ ಅವನನ್ನು ಕೂಗಿ ತಾನು ಒಳಗೆ ಎಸೆದಿರುವ ಸಿಗರೇಟ್ ತುಂಡು ಮತ್ತು ಉದುರಿಸಿರುವ ಬೂದಿಯನ್ನು ತೆಗೆದು ಹಾಕಿ ಶುಚಿ ಮಾಡಿ ಹೋಗುವಂತೆ ಹೇಳಬೇಕೆನ್ನಿಸಿ ಆದರೂ ಶಾಂತ ತಾಳ್ಮೆ ತಂದು ಈಗ ತಾನು ಆಡಿದ್ದ ಮಾತೆ ಹೆಚ್ಚಾಯಿತೇನು. ಇವನು ತೆಗೆದಿರುವ ಜಗಳದ ಒಳಸ್ವರೂಪವನ್ನು ತಿಳಿದು ಅಣ್ಣಯ್ಯನವರ ಕೈಯಲ್ಲಿ ಮಾತನಾಡಿ ತಕ್ಕ ಸಲಹೆ ಸೂಚನೆಗಳನ್ನು ಪಡೆಯುವ ತನಕ ತಾನಿನ್ನು ಯಾವ ಮಾತಿಗೂ ಹೋಗಬಾರದು ಎಂದು ನಿಶ್ಚಯ ಮೂಡಿತು. ಅಷ್ಟರಲ್ಲಿ ಹಸಿವು ಕಾಣಿಸಿತು. ತಾನೇ ಸಿಗರೇಟ್ ತುಂಡು ಬೂದಿಯನ್ನು ಎತ್ತಿ ಹೊರಗೆ ಎಸೆದು ಕೈ ತೊಳೆದು ಆರಿ ಗಟ್ಟಿಯಾಗಿದ್ದ ಮುದ್ದೆ ಹುಳಿ ಅನ್ನಗಳನ್ನು ತಟ್ಟೆಗೆ ಬಳಸಿಕೊಂಡು ಹೊರಗೆ ಬಂದು ಆಲದ ಮರದಡಿಯ ಕಲ್ಲಿನ ಮೇಲೆ ಬೀಸು ಗಾಳಿಯಲ್ಲಿ ಕೂತು ಊಟ ಮಾಡತೊಡಗಿದ. ಈತ ವಿದ್ಯಾಶಾಲೆಯ ಮೇಲೆ ಎತ್ತಿರುವ ಜಗಳವನ್ನು ಅಣ್ಣಯ್ಯನವರು ನನ್ನ ಕೈಯಲ್ಲಿ ಒಂದು ಸಲವೂ ಹೇಳಲಿಲ್ಲ. ನಾನಾಗಿಯೇ ಕೆದಕಿ ಕೇಳುವುದು ಬೇಡ. ಆದರೆ ಈಗ ನಡೆದ ಸಂಗತಿಯನ್ನು ಅವರಿಗೆ ಆದಷ್ಟು ಬೇಗ ತಿಳಿಸುವುದು ಒಳ್ಳೆಯದು. ಇದು ಅವನು ತೆಗೆದಿರುವ ಜಗಳದ ಒಂದು ಅಂಶ ಮಾತ್ರವಿರಬಹುದು. ಇದರಿಂದ ಅವರು ಸಮಸ್ಯೆಯನ್ನು ಸರಿಯಾಗಿ ಗ್ರಹಿಸಲು ಸಹಾಯಕವಾಗಬಹುದು ಎಂದು ತೀರ್ಮಾನಿಸಿದ. ಬೆಳಿಗ್ಗೆ 9:30 ಗಂಟೆಯಲ್ಲಿ ವಿದ್ಯಾಶಾಲೆಯ ಎಲ್ಲ ತರಗತಿಗಳು ನಡೆಯುತ್ತಿದ್ದಾಗ ಮೋಟಾರ್ ಬೈಸಿಕಲ್ ಸದ್ದು ಕೇಳಿ ಆ ನಿಶ್ಶಬ್ದ ವಾತಾವರಣದಲ್ಲಿ ಆ ಸದ್ದುಗಳು ವಿದ್ಯಾರ್ಥಿಗಳನ್ನು ಮಾತ್ರವಲ್ಲ ಅಧ್ಯಾಪಕರ ಗಮನವನ್ನು ಕದಡಿತು. ಅಣ್ಣಯ್ಯ ಪಾಕಶಾಲೆಯಲ್ಲಿ ಜನತೆಗೆ ಕಟ್ಟುತ್ತಿದ್ದ ಇಲ್ಲಣವನ್ನು ಒಂದು ಏಣಿ ಹತ್ತಿ ಸೋಗೆ ಕಡ್ಡಿ ಪೊರಕೆಯಲ್ಲಿ ಹೊಡೆಯುತ್ತಿದ್ದು ಅಡಿಗೆಯವರಿಗೆ ಪ್ರತಿದಿನ ಇದನ್ನು ನಿಮಗೆ ನೀವೇ ನೋಡಿ ನೋಡಿ ಹೊಡೆಯಬೇಕು. ಹಿಂಗೆ ಕಟ್ಟಿ ಅದು ಅಡಿಗೆಗೆ ಬಿದ್ರೆ ಏನಾಯ್ತದೆ ಗೊತ್ತಾಗೋದಿಲ್ವಾ? ಅದನ್ನ ನಾನೇ ನೋಡಿ ಹೇಳಬೇಕಾ ಎಂದು ಕೇಳಿದ. ನೋಡಿ, ಯಾರ ಕೈಲಿ ಹೇಳಿಸ್ಕೊಳ್ಳದೆ ಮಾಡೋದು ಸ್ವತಂತ್ರ, ಹೇಳಿಸ್ಕೊಂಡು ಮಾಡೋದೇ ಗುಲಾಮಗಿರಿ ಅಂತಾರೆ ಎನ್ನುತ್ತಿದ್ದರು. ಮೋಟಾರ್ ಬೈಕ್ ಸದ್ದು ಕೇಳಿದ ಅವರಿಗೂ ಯಾರಿರಬಹುದು ಎಂಬ ಆಶ್ಚರ್ಯ ಕುತೂಹಲಗಳು ಹುಟ್ಟಿದವು. 2 ಕ್ಷಣದಲ್ಲಿ ಅದು ರಾಮಯ್ಯಂದಿದ್ದೀತೆ ಎಂಬ ಊಹೆ ಹುಟ್ಟಿತು. ನಾವು ಗುಡಿಸ್ತೀವಿ, ನೀವು ಇಳೀರಯ್ಯ. ಅಡಿಗೆಯವರು ಧ್ವನಿ ಸಂಕುಚಿಸಿ ಹೇಳಿದ ಮೇಲೆ ಅವರು ಇಳಿದು ತಮ್ಮ ಬನೀನ್ ಮೇಲೆ ಬಿದ್ದಿದ್ದ ಇಲ್ಲಣ ದೋಳುಗಳನ್ನು ಕೊಡವಿಕೊಂಡು ಹೊರಗೆ ಬಂದರೆ ಆ ಕಡೆಗೆ ಒಂದು ಫರ್ಲಾಂಗ್ ದೂರದಲ್ಲಿ ನಮ್ಮ ಕೋಣೆಯ ಎದುರಿಗೆ ಮೋಟಾರ್ ಬೈಕ್ ಸ್ಟ್ಯಾಂಡಿಗೆ ಕೊಟ್ಟು ಹೊರಗೆ ನಿಲ್ಲಿಸುತ್ತಿದ್ದ. ಹೌದು, ಪರಶುರಾಮೇಗೌಡನಿ ಎನ್ನುವಂತೆ ಕಂಡಿತು. ಸೀದಾ ಅತ್ತ ನಡೆದರು. ಪ್ಯಾಂಟ್ ಬುಟ್ಸ್ ಕೋಟಿನ ಪರಶುರಾಮೇಗೌಡ ಅಷ್ಟರಲ್ಲಿ ಅವರ ಕೋಣೆಯ ಹತ್ತಿರಕ್ಕೆ ನಡೆದು ಬೀಗ ಹಾಕಿರುವುದನ್ನು ನೋಡಿ ಹಿಂದಿರುಗಿದಾಗ ಇವರ ದೃಷ್ಟಿಗೆ ಬಿದ್ದು ಅವರೇ ಮೊದಲು ನಮಸ್ಕಾರ ಹೇಳುವ ತನಕ ಕಾದಿದ್ದು ಅನಂತರ ಪ್ರತಿ ನಮಸ್ಕಾರ ಕೈ ಸನ್ನೆ ಮಾಡಿದ. ಅವರು ಬಾಗಿಲು ತೆಗೆದ ಮೇಲೆ ಬಾಗಿಲಿನ ಹತ್ತಿರ ಪಂಪ್ ಶೂಸ್ ಬಿಟ್ಟು ಒಳಗೆ ಬಂದು ಚಾಪೆಯ ಮೇಲೆ ಕುಳಿತ. ಯಾವಾಗ ಬಂದದ್ದು ಗೌಡ್ರು ಎಂದು ತಮ್ಮ ಎಂದಿನ ಹಸನ್ಮುಖದಿಂದ ಅಣ್ಣಯ್ಯನನ್ನು ಅವರು ಪಕ್ಕದಲ್ಲಿ ಕುಳಿತರು. ಅವರ ಶಾಂತ ಹಸನ್ಮುಖ ನೋಡಿದಾಗ ಪರಶುರಾಮಯ್ಯನಿಗೆ ತಾನು ಆಡಬೇಕೆಂದು ಸಿದ್ಧ ಮಾಡಿ ಕೇಳಿದ ಮಾತುಗಳು ತಕ್ಷಣ ಕರಗಿ ಹೋದವು. ಇವನ ಮುಖವೇ ಹಂಗಿದೆ, ಮರಳು ಮಾಡೋ ಮುಖ ಎಂದುಕೊಂಡ. ಆದರೆ ಮರಳು ಮಾಡಿಯೇ ನಮ್ಮ ಅಜ್ಜನ ಕೈಯಲ್ಲಿ 120 ಎಕರೆ ಬರೆಸ್ಕೊಂಡು ಕಸ್ಕೊಂಡ್ಬಿಟ್ಟ ಆಗ ತಾನೇ ಮೆಜಾರಿಟಿಗೆ ಬಂದಿದ್ದ. ನನ್ನ ಕೈಲಿ ಒಂದು ರುಜು ಹಾಕಿ ರೆಕಾರ್ಡ್ ಪಕ್ಕ ಮಾಡ್ಕೊಂಡ ಎಂಬ ನೆನಪು ಬಂತು. ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ತನಗೆ ಗೊತ್ತದೆ, ಇದಕ್ಕೆ ಇನ್ನೇನು ಮಾಡಕ್ಕಾಗೋದಿಲ್ಲ. ಮನಸ್ಸಿನೊಳಗೆ ಎದ್ದುಕೊಂಡು ಈ ಕೊರಗನ್ನು ಮುಚ್ಚಿಟ್ಟು ತಾನು ಈಗ ಬಂದಿರುವ ವಿಷಯವನ್ನು ಆರಂಭಿಸುವ ಮುಜುಗರದಿಂದ 1 ನಿಮಿಷ ಅತ್ತ ಇತ್ತ ನೋಡಿ, ಏನು ಎಲ್ಲ ಚೆನ್ನಾಗಾಯ್ತಲ್ಲ ವಿದ್ಯಾಶಾಲೆ ಅಂತ ಕೇಳಿದ. ಶಾಲೆಯ ವಿಷಯದಲ್ಲಿ ಊರೊಳಗೆ ಇವನು ಜನಗಳಲ್ಲಿ ಒಂದೊಂದು ಬಗೆಯ ಕಿತಾಪತಿ ಎಬ್ಬಿಸುತ್ತಿರುವುದು ಗೊತ್ತಿದ್ದರೂ ಅದು ತಿಳಿಯದವರಂತೆ ಅಣ್ಣಯ್ಯ ಇವೆಲ್ಲ ಮೀಟಿಂಗಿಗೆ ಬಂದು ಊರಿಗೆ ಬಂದಾಗ ವಿದ್ಯಾಶಾಲೆಗೆ ಬಂದು ಕೆಲಸ ಕಾರ್ಯ ನೋಡಿ ಹಿಂಗಲ್ಲ ಹಿಂಗೆ ಅಂತ ಸೂಚನೆ ಕೊಡ್ತಿದ್ರೆ ಇಲ್ಲಿದ್ದು ಕೆಲಸ ಮಾಡೋ ನಮಗೂ ಒಂದು ಹುಮ್ಮಸ್ಸು ಬರ್ತದೆ. ನೀವು ಬರಾದೇ ಇಲ್ಲ, ನಿಮಗೂ 2 ಕಡೆ ನೋಡ್ಕೋಬೇಕು. ಮಕ್ಕಳು ಚೆನ್ನಾಗವ್ರ, ದೊಡ್ಡವನಿಗೆ 7 ವರ್ಷ ಅಲ್ವಾ ಎಂದರು. ಹಿಂದುಗಡೆ ಚಿತಾವಣೆ ಮಾಡೋದು ಸುಲಭ, ಎದುರಿಗೆ ಮಾತಾಡೋದು ಕಷ್ಟ ಅಂತ ಅವನಿಗೆ ಅರ್ಥವಾಗತೊಡಗಿತು. ನೇರವಾಗಿ ಮಾತಿಗೆ ಬಂದ. ನಿಮ್ಮಿಂದ ಒಂದು ಕೆಲಸವಾಗಬೇಕಾಗಿತ್ತು, ನೀವು ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಬಂದೆ. ಇವನು ಏನು ಹೇಳಲು ಬಂದಿರಬಹುದು ಎಂದು ಸೂಕ್ಷ್ಮ ಊಹೆ ಅವರಿಗೆ ಆಯಿತು. ಆದ್ರೆ ತೋರಿಸಿಕೊಳ್ಳದೆ ಮಗನ ವಿದ್ಯಾಶಾಲೆಗೆ ಸೇರಿಸ್ಕೋಬೇಕು ಅಂತಲಾ? ಇನ್ನು ಎರಡನೇ ವರ್ಷ, ಇನ್ನು 5-6 ವರ್ಷ ತಂದೆ ತಾಯಿಗಳ ಜೊತೆಗೆ ಬೆಳಿಲಿ. ಯಾಕಂದ್ರೆ ಇಲ್ಲಿ ಸೇರುವ ಹುಡುಗರ ವಯಸ್ಸು ಸಾಧಾರಣವಾಗಿ 13-14 ಆಗಿರ್ತದೆ. ವಯಸ್ಸಿನ ಅಂತರ ತೀರಾ ಹೆಚ್ಚಾದ್ರೆ ಹುಡುಗರಿಗೆ ಹೊಂದಿಕೆ ಆಗೋಲ್ಲ. ಅಲ್ಲಿ ತುಂಬಾ ತೊಂದರೆ ಇದ್ರೆ ಹೇಳಿ ಸೇರಿಸ್ಕೊಳ್ಳೋಣ. ಶನಿವಾರ ಭಾನುವಾರ ಊರೊಳಗೆ ನಿಂಗವನ ತಾವಕ್ಕೆ ಹೋಗಿ ಬರ್ತಿರ್ಲಿ. ಎಣ್ಣೆಯ ಜಾಣ. ತಾನು ಬಂದಿರೋದು ಇದನ್ನು ಕೇಳಲು ಅಲ್ಲ ಅಂತ ಗೊತ್ತಿಲ್ಲದೆ ಇರ್ತದ. ಒಳಗೆ ಅರ್ಥ ಮಾಡಿಕೊಂಡು ಅವನು ನೇರವಾಗಿ ವಿಷಯಕ್ಕೆ ಬಂದ. ನಿಮ್ಮ ವಿದ್ಯಾಶಾಲೆಗೆ ಇಂಡಿಯನ್ ಟ್ರಿಬ್ಯೂನ್ ಅನ್ನೋ ಪೇಪರ್ ಬರುತ್ತದಲ್ವಾ?
ಬರುತ್ತೆ. ಬೆಂಗಳೂರಿಂದ ಹೊರಡುವ ಎಲ್ಲಾ ಕನ್ನಡ, ಇಂಗ್ಲಿಷ್ ಪೇಪರನ್ನು ತರಿಸ್ತೀವಿ. ಅಂದ್ರೆ ಇಲ್ಲಿಗೆ ಮುಟ್ಟೋಕೆ ಮಧ್ಯಾಹ್ನ 12 ಗಂಟೆ ಆಗುತ್ತೆ. ಹಳೆ ಪೇಪರ್ ಎಲ್ಲ ಲೈಬ್ರರಿಲಿ ಜೋಡಿಸಿ ಇಟ್ಟಿದ್ದಾರೆ. ಇವತ್ತಿದ್ದಾದ್ರೆ ಬಂದ ತಕ್ಷಣ ಕಳಿಸ್ಕೊಡ್ತೀನಿ. ಅಥವಾ ಇಲ್ಲೇ ಇದ್ದು ಊಟ ಮಾಡಿ ಓದಿಕೊಂಡೇ ಹೋಗೋರಂತೆ. ಈತ ಬೇಕೆಂದೇ ಮಾತನ್ನು ಬೇರೆ ದಿಕ್ಕಿಗೆ ಎಳೆಯುತ್ತಿದ್ದಾನೆ ಎಂದುಕೊಂಡವನು ನೇರವಾಗಿ ಕೇಳಿದ. ನೋಡಿ, ನೀವು ಓದಿರ್ಬೋದು. ಓದದೇ ಇರ್ತೀರಾ? ರಾಮನಗರದ ತಾವ ಗ್ರಾನೈಟ್ ಬಂಡೆ ಒಡೆದು ಸರ್ಕಾರ ಲೈಸೆನ್ಸ್ ಇಲ್ಲದೆ ಕಳ್ಸಾಗಾಣಿಕೆ ಮಾಡಿದ್ದಾರೆ. ಯಾವುದೋ ಬಿಜಾಪುರದ ಕಡೆ ಕೂಲಿಯವ್ರನ್ನ ಕೂಡಿ ಹಾಕಿ ಕಲ್ಚಪ್ಪಡಿ ತೆಗ್ಸೋ ಕೆಲಸ ಮಾಡಿಸ್ಕತಾವ್ರೆ ಅಂತ ದೊಡ್ಡದಾಗಿ ಬರೆದಿದ್ರು. ಕಲ್ಬಂಡೆಯ ಫೋಟೋ ಗೀಟೋ ಬಾಳ ಹಾಕಿ ಪೇಪರ್ ಅಂದ ಮೇಲೆ ಪುಟ ತುಂಬ್ಸಕ್ಕೆ ಕತೆಗಳನ್ನ ಹುಡ್ಸಿ ಬರಿಬೇಕು. ಫೋಟೋಗಳನ್ನ ಹಾಕ್ಬೇಕು. ಹಾಕೊಂಡವ್ರೆ. ಅವನ್ ಯಾರು ಬೇಡ ಅನ್ನಕ್ಕಾಯ್ತದೆ? ಆದ್ರೆ ನಮ್ಮ ಸ್ನೇಹಿತರು MLA ಹನುಮಂತನಪ್ಪನವರು ಅಂತ ಅವ್ರಿಗೆ ಕಳ್ದಂದೆ ಮಾಡ್ತಾರೆ. ಮನುಷ್ಯತ್ವವಿಲ್ಲದೆ ದೂರದ ಊರಿನ ಆಳುಗಳನ್ನ ಸೆರೆ ಹಿಡ್ಕೊಂಡು ಕೂಲಿ ಮಾಡಿಸ್ಕೊಂತವ್ರೆ. ಅಂತೆಲ್ಲ ಸುಳ್ಳು ಆಪಾದನೆ ಮಾಡೋದು ಯಾವ ನ್ಯಾಯ? ನೀವು ಓದಿದ್ದೀರಾ ಅದನ್ನ? ಎಷ್ಟು ದಿನ ಪೇಪರೇ ಓದಲ್ಲ. ಟೈಮ್ ಇರ್ಬೇಕಲ್ಲ. ಕನ್ನಡ ಪತ್ರಿಕೆನ ಮಾತ್ರ ಒಂದ್ಸಲ ಕಣ್ಣಾಯಿಸ್ತೀನಿ. ಓದಿದ ಜ್ಞಾಪಕವಿಲ್ಲ ಅನ್ನುವಾಗ ಅವರಿಗೆ ತಾವು ಆ ಬಗೆಗೆ ಇಂಡಿಯನ್ ಟ್ರಿಬ್ಯೂನಲ್ಲಿ ಮಾತ್ರವಲ್ಲ, ಇತರ ಪತ್ರಿಕೆಗಳಲ್ಲೂ ಓದಿದ ಎಲ್ಲಾ ವಿವರಗಳು ನೆನಪಿಗೆ ಬಂತು. ಸ್ಪಷ್ಟವಾಯಿತು. ಮೊನ್ನೆ ತಾನೇ ತಾವು ಈ ಬಗೆಗೆ ರವೀಂದ್ರನಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಬರೆದ ಕಾಗದದ ಪ್ರತಿಯೊಂದು ವಾಕ್ಯವೂ ನೆನಪಿಗೆ ಬಂತು. ಇಂಥ ಹೀನ ಕೆಲಸ ಮಾಡುವ MLAಗಳನ್ನು ಹಿಡಿದು ಕೇಸು ಹಾಕಿ ಜೈಲಿಗೆ ಕಳಿಸಿ ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ಇಷ್ಟು ವರ್ಷ ಅಂತ ಬಡಗೂಲಿಗಳಿಗೆ ಆಗಿರುವ ಶೋಷಣೆಗೆ ಪರಿಹಾರವಾಗಿ ಆ ಹಣದಲ್ಲಿ ಅವರಿಗೆ ಊರಿನಲ್ಲಿ ಭೂಮಿ ಕೊಟ್ಟು ಅಥವಾ ಭೂಮಿ ಇದ್ದರೆ ನೀರಾವರಿ ಸೌಕರ್ಯ ಮಾಡಿಸಿಕೊಟ್ಟು ಉಳಿದ ಹಣವನ್ನು ಸರ್ಕಾರ ಆ, ಇಟ್ಕೊಳ್ಬೇಕು ಅಂತ ಹೇಳುವ ಮನಸ್ಸಾಗಿತ್ತು. ಆದರೆ ಒಂದು ಸಂಸ್ಥೆಯನ್ನು ನಡೆಸುತ್ತಿರುವ ನಾನು ಈ ಊರಿನಲ್ಲಿ ಈ ಸಂಸ್ಥೆಯ ವಿರುದ್ಧ ಈಗಾಗಲೇ ಕಿತಾಪತಿ ಎಬ್ಬಿಸುತ್ತಿರುವ ಇವನನ್ನು ವಿನಾಕಾರಣ ರೇಗಿಸುವುದು ವ್ಯಾವಹಾರಿಕವಲ್ಲ ಎಂಬ ಎಚ್ಚರದಿಂದ ಸುಮ್ಮನಾದರು. ಅವನಿಗೆ ಆ ಮಾತನ್ನು ಮುಂದುವರಿಸುವುದು ಕಷ್ಟವಾಯಿತು. ಆದರೂ ಆ ಪೇಪರ್ನವರು ಯಾರೋ ಬಂದು ಹನುಮಂತನಪ್ಪನವ್ರ ಕೈಯಲ್ಲಿ ಸಿನಿಮಾ ತೆಗಿತೀನಿ ಅಂತ 5 ಲಕ್ಷ ಕೊಡಿ ಅಂದಂತೆ. ಬಿಟ್ಟಿ ಬಿದ್ದಾಯ್ತಾ ಆ ದುಡ್ಡು? ಇವ್ರು ಆಗೋದಿಲ್ಲ ಅಂದ್ರು. ಅದು ಅವನು ಯಾವಳೋ ಗುಡ್ಸೆಟ್ಟಿನ ಕರ್ಕೊಂಡ್ ಬಂದು ಇವಳೇ ಹೀರೋಯಿನ್ ಅಂದ್ರಂತೆ. ಎಂತೆಂತ ಟಾಪ್ ಲೆವೆಲ್ ಸ್ಟಾರ್ಗಳನ್ನ ಹಾಕೊಂಡು ಮಾಡೋ ಸಿನಿಮಾಗಳೇ ಚಿಂದಿ ಎದ್ದು ಹೋಗ್ತಿರುವಾಗ ಈ ಪೇಪರ್ನವರು ಬೀದಿ ಸುಳೆ ಅಂತ ಹೆಂಗ್ಸನ್ನ ಹೀರೋಯಿನ್ ಮಾಡಿ ಸಿನಿಮಾ ತೆಗೆದ್ರೆ ಹಾಕಿ ದುಡ್ಡು ಬರ್ತೈತಾ? ಹನುಮಂತಪ್ಪನವರು ನಂಗ್ಯಾಕಪ್ಪ ಈ ಸಿನಿಮಾ ತಂಟೆ ಬೇಡ ಅಂದ್ರು. ಆ ಸಿಟ್ಟಿಗೆ ಅವನು ಅವ್ರ ಮೇಲೆ ಬರೆದದ್ದು. ಅವರಿಗೆ ಸರ್ಕಾರ ಕಲ್ಲು ಹೊಡೆಯೋ ಲೈಸೆನ್ಸು ಕೊಟ್ಟಿಲ್ಲ ಅಂತ ಬರದ. ಸುಳ್ಳು ಬರದ. ಅವರಿಗೆ ಕೊಟ್ಟಿರೋದು ನಿಜ ಅಂತ ಅವ್ರ ಲೈಸೆನ್ಸ್ ಕಾಪಿನ ತೋರಿಸಿದಾಗ ಇದ್ಯಾವುದೋ ಹಿಂದಿನ ವರ್ಷದ ತಾರೀಕು ಹಾಕಿ ಮೊನ್ನೆ ದಿನ ಕೊಟ್ಟ ಲೈಸೆನ್ಸು, ಅದಕ್ಕೆ ಟ್ರೆಜರಿ ದಾಖಲೆ ಇಲ್ಲ, ಬ್ಯಾಂಕಿನ ದಾಖಲೆ ಇಲ್ಲ ಅಂತ ಮತ್ತೆ ಬರೆದವನೇ. ಅವನ ಅಪ್ಪನ ಗಂಟು ಅವನು ಮಿಂಡನ್ ಗಂಟು ಅನ್ನೋ ಹಂಗೆ ಸುಳ್ಳು ತಾರೀಕಿನ ಲೈಸೆನ್ಸ್ ಬರೆದು ಕೊಟ್ಟವನು ನಾನು. ಅದರಲ್ಲಿ ನಾನು ಭಾರಿ ಲಂಚ ತಿಂದು 7 ಅಂತಸ್ತಿನ ಅರಮನೆ ಕಟ್ಟಿಸಿ ಅದಕ್ಕೆ 80 ಚಿನ್ನದ ಕಳಸ ಹಾಕ್ಸಿದೀನಿ ಅಂತರ ಬರೆದವನೇ. ಬರೆದು ನನ್ನ ತಾವ ಏನು ಕಿತ್ಕೊಳ್ಳಕ್ ಆಗೋದಿಲ್ಲ. ಅದು ಬೇರೆ ಮಾತು. ನಾನು ನಿಮ್ ತಾವ ಯಾಕೆ ಬಂದೆ ಅಂದ್ರೆ ಆ ಪೇಪರ್ ಎಡಿಟರ್ನ ನಿಮ್ಮ ಸ್ನೇಹಿತರಂತೆ, ಅವ್ರ ಮಗ ಇಲ್ಲೇ ಓದ್ತಾವನಂತೆ. ನೀವು ಅವನಿಗೊಂದು ಕಾಗದ ಬರೆದು ಅಥವಾ ಒಂದು ಹೆಜ್ಜೆ ಬೆಂಗಳೂರಿಗೆ ಬಂದು ಹಿಂಗೆಲ್ಲ ಸುಳ್ಳು ಬರೆದು ಸತ್ಯಕ್ಕೆ ಅಪಚಾರ ಮಾಡಬೇಡ. ನಿಜ ಸಂಗತಿನ ಮಾತ್ರ ಬರಿಬೇಕು. ಹನುಮಂತನಪ್ಪನವರು ಅಂದ್ರೆ ದೇಶಕ್ಕೆ ತ್ಯಾಗ ಮಾಡಿದ ಮನುಷ್ಯರು. ಅವರ ತಂದೆ ಸ್ವತಂತ್ರ ಚಳವಳಿಯಲ್ಲಿ ಜೈಲಿಗೆ ಹೋದವರು. ಸುಳ್ಳು ತಾರೀಖು ಹಾಕಿ ಲೈಸೆನ್ಸ್ ಸೃಷ್ಟಿಸಿ ಕೊಟ್ಟವ್ರೆ ಅಂತ ನಿಮ್ಮ ರಿಪೋರ್ಟರ್ ಬರೆದಿರೋ ಶಿರಸ್ತೇದಾರ್ ಪರಶುರಾಮೇಗೌಡ ಅಂದ್ರೆ ಬೇರೆ ಯಾರು ಅಲ್ಲ. ಈ ವಿದ್ಯಾಶಾಲೆಗೆ ಇಷ್ಟೆಲ್ಲ ಭೂಮಿ ಹಣ ಕಾಣಿಕೆ ಕೊಟ್ಟ ಸೌದ್ರೇಗೌಡರ ಮೊಮ್ಮಗ. ಈ ಈ ಬ್ಯಾಕ್ ಗ್ರೌಂಡ್ ತಿಳಿದೆ ರಿಪೋರ್ಟರ್ ಏನೇನೋ ಬರಿತವನೆ. ನೀವು ಅನ್ಯಾಯನ ಸರಿಪಡಿಸಬೇಕು ಅಂತ ಅವರಿಗೆ ಹೇಳಿದ್ರೆ ನ್ಯಾಯ ಸಿಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ಇವರು ಬರೆದಿದ್ದರಿಂದ ನಂದಾಗಲಿ ಹನುಮಂತನಪ್ಪನವ್ರದಾಗ್ಲಿ ಒಂದು ಕೂದಲು ಕಿತ್ತು ಹಾಕಕೊಳ್ಳಲ್ಲ. ಅಂದ್ರೆ ಆ ಪತ್ರಿಕೆ ಆದ್ರೆ ಪತ್ರಿಕೆ ಅಂದ್ರೆ ಸತ್ಯ ಇರ್ಬೇಡ್ವಾ? ಬರವಣಿಗೆ ಅಂದ್ರೆ ಸರಸ್ವತಿ ಅಲ್ವಾ ಎಂದು ಇವರ ಮುಖ ನೋಡಿದ. ವಾಗ್ಜರಿ ಹರಿಯಲು ಶುರುವಾದ ಮೇಲೆ ಮಾತನಾಡಲು ಮುಜುಗರ, ಸಂಕೋಚಗಳು ಆವಿಯಾಗಿ ಹೋದು. ಇನ್ನು ಎಷ್ಟು ಬೇಕಾದರೂ ಆಡಬಲ್ಲನೆಂಬ ಶಕ್ತಿ, ಉತ್ಸಾಹಗಳು ಹುಟ್ಟಿ ಅವರ ಮುಖವನ್ನು ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಕುಳಿತ. ಅಣ್ಣಯ್ಯ ಅವರ ಮುಖವನ್ನೇ ನೋಡುತ್ತಿದ್ದರಾದರೂ ಕಣ್ಣುಗಳ ಮಾರ್ಧವತೆ ಹಾಗೂ ಸ್ನೇಹ ಭಾವಗಳು ಬದಲಿಸಲಿಲ್ಲ. ಪರೀಕ್ಷಕ ಚುರುಕು ಮೂಡಲಿಲ್ಲ. ತನ್ನ ಮಾತನ್ನು ಅವರು ಪೂರ್ತಿ ನಂಬಿದರೆಂದು ಅವನಿಗೆ ಖಚಿತವಾಯಿತು. ನಡೀರಿಗೆ ಬೆಂಗಳೂರಿಗೆ ಹೋಗೋಣ, ಅಥವಾ ಒಂದು ಕಾಗದ ಬರ್ಕೊಡಿ, ನಾನೇ ಅವ್ರ ಕೈಲಿ ಮಾತಾಡ್ತೀನಿ ಅಂದ. ಬರ್ಕೊಡ್ತೀನಿ ಎಂದು ಅವರು ಮೇಲೆ ಎದ್ದು ಇಳಿಜಾರು ಮೇಜಿನ ಹತ್ತಿರ ಹೋಗಿ ಕುಳಿತು ತಮ್ಮ ಮುದ್ರಿತ ಹಾಳೆಯ ತೆಗೆದು ಬರೆಯುವ ಮುನ್ನ ಅವರ ಕಡೆಗೆ ತಿರುಗಿ, ರವೀಂದ್ರ ಅಂದ್ರೆ ಬಸವನಪುರದ ಲೇಟ್ ವೆಂಕಟ ಸುಬ್ಬಯ್ಯರ ಮೊಮ್ಮಗ. ವೆಂಕಟ ಸುಬ್ಬಯ್ಯನವರು ಅವರ ಕುಟುಂಬದ ಶಾಂತಮ್ಮ. ಅಂದ್ರೆ ಅವರಷ್ಟು ದಾನ ಧರ್ಮ ಬುದ್ಧಿಯ ಜನರನ್ನೇ ನಾನು ಕಾಣೆ. ಅವರ ಮುಪ್ಪಿನ ವಯಸ್ಸಿನಲ್ಲಿ ಅವರ ಹತ್ತಿರ ಇದ್ದ 1 ಲಕ್ಷ ರೂಪಾಯಿ ಮತ್ತು ಮೇಲೆ 1 ಎಕರೆ ಊರು ಮುಂದಿನ ನಿವೇಶನ ದಾನ ಕೊಟ್ಟು ಊರಿಗೆ ಆಸ್ಪತ್ರೆ ಕಟ್ಟಿಸಿ ಕೊಟ್ಟರು. ಅವರ ಮಗ ರವೀಂದ್ರರ ತಂದೆ ಬೇಡ, ಆ ದುಡ್ಡು ನನಗೆ ಕೊಡಿ ಅನ್ನಲಿಲ್ಲ. ತಂದೆ ತಾಯಿಗಳ ದಾನದ ಸಮಾರಂಭದ ದಿನ ಅವರೂ ಬಂದು ಕೈ ಮುಟ್ಟಿ ನೀರು ಬಿಟ್ಟರಂತೆ. ರವೀಂದ್ರದು ಅದೇ ಬುದ್ಧಿ. ಇಷ್ಟೇ ಅಲ್ಲ, ಕಷ್ಟದಲ್ಲಿದ್ದ ಯಾರೇ ಆಗಲಿ ಅವರ ಕಣ್ಣಿಗೆ ಬಿದ್ದರೆ, ಕಿವಿಗೆ ಕೇಳಿದ್ರೆ ಕರೆದು ಸಹಾಯ ಮಾಡದೆ ಬಿಡ್ತಿರ್ಲಿಲ್ಲ. ನನ್ನನ್ನ ಕಾಲೇಜು ಓದಿಸಿರೋರು ಅವರು. ಇಲ್ಲಿ ನೋಡಿ, ಗೋಡೆ ಮೇಲೆ ಅವರ ಫೋಟೋ ಅದೆಯಲ್ಲ, ನಿಮ್ ತಾತ ಸೌದರೇಗೌಡರ ಪಕ್ಕದ ಫೋಟೋ.
ಅವರೇ ಯಾಕೆ ಹೇಳಿದೆ ಅಂದ್ರೆ, ರವೀಂದ್ರರಿಗೆ ನ್ಯಾಯ ಬುದ್ಧಿ ರಕ್ತದಲ್ಲೇ ಬಂದಿದೆ. ಅನ್ಯಾಯವಿದ್ರೆ ಸರಿ ಮಾಡಿಯೇ ಮಾಡ್ತಾರೆ ಎಂದು ಹೇಳಿ ನಿಧಾನವಾಗಿ ಬರೆಯತೊಡಗಿದರು. ಮಾ. ರವೀಂದ್ರರಿಗೆ ಅಣ್ಣಯ್ಯನ ನಮಸ್ಕಾರಗಳು. ಚಿರಂಜೀವಿ ಅನೂಪ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಅವನು ಶ್ರದ್ಧೆಯಿಂದ ಭಾಗವಹಿಸುತ್ತಿದ್ದಾನೆ. ಈ ಕಾಗದವನ್ನು ಬರೆದಿರುವ ಉದ್ದೇಶವೆಂದರೆ, ಇದನ್ನು ತರುವ ಶ್ರೀಮಾನ್ ಪರಶುರಾಮೇಗೌಡರು ಹಾಲ್ಕೆರೆಯಲ್ಲಿ ಗ್ರಾಮದ ಲೇಟ್ ಸೌದ್ರೇಗೌಡರ ಮೊಮ್ಮಕ್ಕಳು. ಸೌದ್ರೇಗೌಡರ ವಿಷಯ ನೀವು ಕೇಳಿದ್ದೀರಿ. ರಾಮನಗರದ ಹತ್ತಿರ ಗ್ರಾನೈಟ್ ಕಲ್ಲನ್ನು ಒಡೆದು ಕಲ್ಲ ಸಾಗಾಣಿಕೆ ಮಾಡುತ್ತಿದ್ದರೆ ಪತ್ರಿಕೆಯಲ್ಲಿ ತುಂಬಾ ಸುದ್ದಿ ಬಂದಿದೆಯಂತೆ. ಕ್ಷೇತ್ರದ ಎಂಎಲ್ಎ ಹನುಮಂತಪ್ಪನವರು ಈ ಅನ್ಯಾಯ ಮಾಡಿದ್ದಾರೆಂದು ಬರೆದಿದೆಯಂತೆ. ಆದರೆ ಅವರು ತುಂಬಾ ಧರ್ಮಿಷ್ಠರೆಂದು, ಇಂಥ ಕೆಲಸ ಮಾಡುವವರಲ್ಲವೆಂದು, ವೈಯಕ್ತಿಕ ವ್ಯವಹಾರದ ಕಾರಣದಿಂದ ನಿಮ್ಮ ವರದಿಗಾರರು ಸುಳ್ಳು ಆರೋಪದ ಕತೆ ಕಟ್ಟಿ ಅಚ್ಚು ಹಾಕಿದ್ದಾರೆಂದು ಶ್ರೀಮಾನ್ ಪರಶುರಾಮೇಗೌಡರು ನನಗೆ ಹೇಳಿದರು. ಆದ್ದರಿಂದ ಈ ಹಗರಣದ ಸತ್ಯಾಸತ್ಯತೆಯನ್ನು ನೀವು ಖುದ್ದು ತನಿಖೆ ಮಾಡಿ, ನಿಮ್ಮ ವರದಿಗಾರರು ಸುಳ್ಳು ಆರೋಪ ಮಾಡಿದ್ದರೆ ಇದುವರೆಗೆ ಮಾಡಿರುವ ಆರೋಪ ಸುಳ್ಳು ಎಂದು ಬರೆದು ವಿಷಾದ ವ್ಯಕ್ತಪಡಿಸಿ ನಿಜ ವಿಷಯವನ್ನು ಬರೆಯಬೇಕೆಂದು ಕೋರುತ್ತೇನೆ. ಒಂದು ವೇಳೆ ನೀವು ಮಾಡುವ ತನಿಖೆಯಲ್ಲಿ ವರದಿಗಾರರ ಮಾತು ನಿಜವೆಂದು ದೃಢಪಟ್ಟರೆ ಅದನ್ನೇ ಮತ್ತೆ ಬರೆಯಲು ನಮ್ಮ ಆಕ್ಷೇಪವೇನೂ ಇಲ್ಲ. ನಾಲೆಗೆ ಇರುವುದೇ ಸತ್ಯ ಹೇಳುವುದಕ್ಕೆ, ಲೇಖನಿ ಇರುವುದೇ ಸತ್ಯ ಬರೆಯುವುದಕ್ಕೆ. ನಾಲೆಗೆಗೂ ಲೇಖನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ನಿಮ್ಮ ಪತ್ರಿಕೆಯ ಸತ್ಯವನ್ನು ಬಿಟ್ಟು ಬೇರೇನನ್ನು ನೀವು ಬರೆಯುವುದಿಲ್ಲ ಎನ್ನುವ ಭರವಸೆ ನನಗಿದೆ. ಇಂತಿ ನಮಸ್ಕಾರ ಎಂದು ಬರೆದು ರುಜು ಮಾಡಿ, ನೋಡಿ ಇದನ್ನ ಎಂದು ಎದ್ದು ಬಂದು ಅವನ ಕೈಗೆ ಕೊಟ್ಟು ಒಂದು ಲಕೋಟೆ ತೆಗೆದು ರವೀಂದ್ರನ ಕಚೇರಿಯ ವಿಳಾಸ ಬರೆದು ತಂದು ಅವರ ಮುಂದಿಟ್ಟರು. ಕಾಗದ ಓದಿ ಪರಶುರಾಮನ ಮುಖ ಮೊದಲು ಅರಳಿತು. ಅನಂತರ ಕ್ರಮೇಣ ಸಪ್ಪೆಯಾಯಿತು. ಅಣ್ಣೇಗೌಡ ತನ್ನ ಮಾತಿನಿಂದ ತನ್ನನ್ನು ಕಟ್ಟಿ ಹಾಕುವ ತಂತ್ರ ಮಾಡಿದ್ದೇವನೇ ಎಂದು ರೇಗಿತು. ಕಾಗದವನ್ನು ಅವನ ಮುಂದೆ ಹಾಕಿ, ಏನ್ ಬರೆದಿದ್ದೀರಾ ಎಂದು ಅವರ ಮುಂದೆ ನೋಡಿದ. ನೀವು ಓದಿದ್ದೀರಲ್ಲ ಎಂದು ಅವರ ಪ್ರಶ್ನೆ ಅರ್ಥವಾಗದಂತೆ ಅಂದರು. ಈ ಕಾಗದ ಬರ್ಕೊಡಕ್ಕೆ ನೀವೇ ಆಗ್ಬೇಕಿತ್ತ? ಸತ್ಯ ಇದ್ದಂಗೆ ಮಾಡಿ ಅಂತ. ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ರೆ ಅದಕ್ಕೆ ತಕ್ಕಂಗ ಬರಿಬೇಕು. ವರದಿಗಾರ ಅಸತ್ಯ ಬರೆದಿದ್ದಾನೆ, ನೀವು ಪರಿಶೀಲಿಸಿ ಸತ್ಯವನ್ನೇ ಬರೀರಿ ಅಂತ ಬರೆದಿದ್ದೀನಲ್ಲ, ನೀವು ಕೇಳಿದ್ದಾದ್ರೂ ಏನು? ನೋಡ್ರಿ, ಬಚಾಯಿಸ್ಕೊಳ್ಳೋ ಶಕ್ತಿ ಹನುಮಂತಪ್ಪನವ್ರಿಗೂ ಐತಿ, ನಂಗೂ ಐತಿ. ನಿಮ್ಮ ಯೋಕ್ತಿ ಪರೀಕ್ಷೆ ಮಾಡೋಣ ಅಂತ ನಾನು ಬಂದಿದ್ದೆ, ತಿಳ್ಕೊಳ್ಳಿ ಎಂದು ಅವನು ಕಾಗದವನ್ನು ಅಲ್ಲೇ ಬಿಟ್ಟು ಎದ್ದು ನಿಂತ. ಕೂತ್ಕೊಳ್ಳಿ ಪರಶುರಾಮೇಗೌಡ್ರೆ, ಅವರ ಮಕ್ಕಳನ್ನ ಇಲ್ಲಿ ಬಿಟ್ಟವ್ರೆ ಅಂತ ಅವರ ಆಫೀಸ್ನಲ್ಲಿ ಮಾಡಬಾರದು ಮಾಡಿ ಅಂತ ಹೇಳಕ್ಕೆ ನಮ್ಗೇನ್ ಅಧಿಕಾರ? ಎಲ್ಲರಿಗೂ ಅವರವರದ್ದಲ್ಲೇ ತತ್ವ ಶ್ರದ್ಧೆ ಇರುತ್ತೆ. ಈ ಕಾಗದದಲ್ಲಿ ಕೂಡ ನಾವು ಅವರ ಆಫೀಸಿನ ವರದಿಗಾರರ ಮೇಲೆ ವೈಯಕ್ತಿಕ ವ್ಯವಹಾರದ ಕಾರಣದಿಂದ ಸುಳ್ಳು ಬರೆದಿದ್ದಾರೆ ಅನ್ನುವ ಆರೋಪ ಮಾಡಿದ್ದೀವಿ. ಹಾಗೆ ಮಾಡೋಕೆ ನನಗೇನು ಅಧಿಕಾರ? ನಾನು ಪ್ರಮಾಣಿಸಿ ನೋಡಿಲ್ಲ. ನಿಮ್ಮ ಮಾತನ್ನು ನಂಬಿ ಹೀಗೆ ಬರೆದಿದ್ದೇನೆ. ಇದಕ್ಕಿಂತ ಹೆಚ್ಚು ಹೇಗೆ ಬರೆಯುವುದು? ಅವರನ್ನ ಭೇಟಿ ಮಾಡ್ತಿರಲ್ಲ, ನಿಜ ವಿಷಯ ಹಾಗಲ್ಲ ಹೀಗೆ ಅಂತ ಪುರಾವೆ ಸಮೇತ ಮನವರಿಕೆ ಮಾಡಿ ಅವರು ಖಂಡಿತ ಅದನ್ನ ತಿದ್ದುಪಡಿ ಮಾಡಿ ಬರೀತಾರೆ ಎಂದರು ಅದೇ ತಾಳ್ಮೆಯಿಂದ. ಏನ್ ಮಾಡ್ಬೇಕಂತ ನನ್ಗೆ ಗೊತ್ತೈತೆ ಬುಡಯ್ಯ, ಗನಂದಾರಿ ಮನುಷ್ಯ ಎನ್ನುತ್ತಾ ಸರಸರನೆ ನಡೆದು ಮೋಟಾರ್ ಬೈಸಿಕಲ್ ಚಾಲು ಮಾಡಿ ಮೊದಲಿನಂತೆ ಇಡೀ ವಿದ್ಯಾಶಾಲೆಯ ವಿದ್ಯಾರ್ಥಿಗಳ ಅಧ್ಯಾಪಕರ ಗಮನ ಅಧ್ಯಯನ ಅಧ್ಯಾಪನ ಮಗ್ನತೆಯನ್ನು ಛಿದ್ರ ಮಾಡುವ ಸದ್ದು ಮಾಡಿಕೊಂಡು ಹೊರಟು ಹೋದ. ತಾವು ಮಾಡಿದ್ದು ಸರಿಯೋ ತಪ್ಪೋ ಎಂಬ ಸಂಶಯ ಅಣ್ಣಯ್ಯನ ಮನಸ್ಸಿನಲ್ಲಿ ಹುಟ್ಟಿತು. ಅವನು ಈಗಾಗಲೇ ಊರಿನಲ್ಲಿ ಕೆಲವರನ್ನು ಈ ಸಂಸ್ಥೆಯ ವಿರುದ್ಧ ಎತ್ತಲು ಪ್ರಯತ್ನಿಸಿದ್ದಾನೆ. ಈ ಊರಿನ ಸೌದೇಗೌಡರು ಕೊಟ್ಟ ಭೂಮಿ, ಈ ಊರಿಗೆ ಶಾಲೆಯಿಂದ ಏನು ಕಾಸ ಪ್ರಯೋಜನವಾಗಿದೆ? ಹೊರಗಿನ ಹುಡುಗರನ್ನು ಇಲ್ಲಿ ಯಾಕೆ ಸೇರಿಸ್ಕೊಳ್ಬೇಕು ಎಂಬುದು ಒಂದು ಟೀಕೆ. ವಿದ್ಯಾಶಾಲೆಯು ಕಟ್ಟಿ ಹಾಕಿ ಊರಿನ ಕೆರೆಗೆ ಬರುವ ಬೆಟ್ಟದ ಇಳುಕಲ್ ನೀರನ್ನು ತಡೆಯುತ್ತಿದ್ದಾರೆ ಎನ್ನುವ ಇನ್ನೊಂದು ಆಕ್ಷೇಪ. ಎರಡೂ ಹೊರಳಿಲ್ಲದ ಟೀಕೆಗಳೇ. ಸರ್ಕಾರದ ಅಪ್ಪಣೆ ಪಡೆದೇ ನಾವು ಕಟ್ಟೆ ಕಟ್ಟಿದ್ದೇವೆ. ಈ ಊರಿಗೆ ಪ್ರತ್ಯೇಕ ಪ್ರೌಢಶಾಲೆ ಬೇಕಾದರೆ ಊರಿನವರು ಆರಂಭಿಸಲಿ ಅಥವಾ ಕೊಡಿ ಎಂದು ಸರ್ಕಾರವನ್ನು ಕೇಳಲಿ ನಾವು ಆಕ್ಷೇಪಿಸುವುದಿಲ್ಲ. ಬದಲಾಗಿ ಸಮರ್ಥಿಸುತ್ತೇವೆ. ಆದ್ದರಿಂದ ಇವನು ಏನು ಮಾಡಲಾರ. ಆದರೆ ಕೆಲವು ದಿನ ಕಿರಿಕಿರಿ ಉಂಟು ಮಾಡುವುದನ್ನು ಬಿಟ್ಟರೆ ಎಂದುಕೊಂಡರೂ ಮನಸ್ಸಿಗೆ ಆತಂಕವಾಯಿತು. ವಾಸ್ತವವಾಗಿ ಈ ಆತಂಕ ಹುಟ್ಟಿ 6 ತಿಂಗಳ ಮೇಲಾಯಿತು. ಆದರೆ ಆಗ ಗಾಳಿ ಮಾತಾಗಿತ್ತು. ಈಗ ಇವನು ಕೀಟಲು ಶುರು ಮಾಡಿಯೇ ಮಾಡುತ್ತಾನೆ ಎಂದು ಖಚಿತವಾಯಿತು. ಮನೆಗೆ ಬಂದ ಮಾರಿಯನ್ನು ರೇಗಿಸದೆ ಉಪಾಯದಿಂದ ಕಳಿಸಿದ್ದರೆ ಎಂಬ ಆಲೋಚನೆ ಹೊಳೆದಾಗ ಇದಕ್ಕಿಂತ ಮತ್ತೆ ಯಾವ ಉಪಾಯ ಸಾಧ್ಯವಿತ್ತು ಎಂದು ಪ್ರಶ್ನೆ ಎದ್ದು ನಿಂತಿತು. ವಾಸ್ತವವಾಗಿ ರವೀಂದ್ರನ ಪತ್ರಿಕೆಯಲ್ಲಿ ಸುದ್ದಿ ಪ್ರಕಟವಾದ ಮೊದಲ ದಿನದಿಂದ ಓದಿದರೆ 60 ಜನರನ್ನು 3 ವರ್ಷ ಕಠಿಣ ಶ್ರಮದ ಸೆರೆಯಲ್ಲಿಟ್ಟು ಈ ಸ್ವತಂತ್ರ ಭಾರತದಲ್ಲಿ ಇದು ಸಾಧ್ಯವೇ ಎನ್ನಿಸುವಂತಹ ದೌರ್ಜನ್ಯ, ಅದು ಸಾರ್ವಜನಿಕ ಸ್ವತ್ತನ್ನು ಕಳ್ಳಸಾಗಣೆ ಮಾಡುವ ಕೂಲಿಗಳಾಗಿ. ಸುಳ್ಳಾಗಿದ್ದರೆ ಅಷ್ಟೊಂದು ಫೋಟೋ ವಿವರಗಳು ಎಲ್ಲಿಂದ ಬರುತ್ತಿದ್ದವು? ಇತರ ಪತ್ರಿಕೆಗಳು ಸುದ್ದಿಗೆ ಪೂರಕವಾಗಿ ವಿವರಗಳನ್ನು ಪತ್ತೆ ಮಾಡಿವೆ. ರವೀಂದ್ರನದು ಸುಳ್ಳನ್ನು ಪ್ರಚಾರ ಮಾಡುವ ಸಂಸ್ಕಾರವಲ್ಲ. ವೃತ್ತಪತ್ರಿಕೆ, ಬರವಣಿಗೆ ಮೊದಲಾದವುಗಳನ್ನು ಗೊತ್ತು ಗುರಿ ಸಾಧ್ಯ ಸಾಧನೆಗಳನ್ನು ಬಗೆಗೆ ತನ್ನೊಡನೆ ಕಳಕಳಿಯಿಂದ ಮಾತನಾಡಿದ್ದಾನೆ. ಅಂಥವನನ್ನು ನಿಜವನ್ನು ಮುಚ್ಚಿ ಹಾಕಿ ಭ್ರಷ್ಟರಿಗೆ ಸಹಾಯ ಮಾಡುವಂತ ಕೇಳಬೇಕಿತ್ತೆ. ಒಂದು ಪಕ್ಷ ಅವನು ಭ್ರಷ್ಟ ಪತ್ರಿಕಾಕರ್ತನಾಗಿ ನನ್ನ ಮಾತನ್ನು ಕೇಳುವಂತಿದ್ದರೂ ಈ ಕೆಲಸ ಮಾಡುವಂತ ನಾನು ಹೇಳಬಹುದೇ ಎಂದು ಮನಸ್ಸು ನೈತಿಕ ರೊಚ್ಚಿನಿಂದ ಕುದಿಯತೊಡಗಿತು. ಮಧ್ಯಾಹ್ನ ಊಟ ಮಾಡುವಾಗ ಸಹ ಅವರು ಅಂತರ್ಮುಖಿಯಾಗಿ ಯಾರೊಡನೆಯೂ ಮಾತನಾಡದೆ ಯೋಚಿಸುತ್ತಿದ್ದರು.
ವಿದ್ಯಾಸಂಸ್ಥೆಗೆ ತೊಂದರೆಯಾದೀತು ಅಂತ ಅಲ್ಲಿ ಅವರ ಲೇಖನಿಗೆ ತಡೆ ಹಾಕುವುದೇ. ಸಾ ವಿದ್ಯಾ ಯಾ ವಿಮುಕ್ತೈ, ಯಾವುದು ಬಿಡುಗಡೆ ಮಾಡಿಸುತ್ತದೆಯೋ ಅದೇ ವಿದ್ಯೆ. ಮಹಾತ್ಮರು ವಿದ್ಯೆಯ ವಿಷಯವಾಗಿ ಪದೇ ಪದೇ ಉದ್ಧರಿಸುತ್ತಿದ್ದ ವಾಕ್ಯವನ್ನು ಈ ವಿದ್ಯಾಶಾಲೆಯ ಲಾಂಛನದಲ್ಲಿ ಸೇರಿಸಿದ್ದೇವೆ. ಹಾಗೆಯೇ ಸ ಲೇಖಾಯ ವಿಮುಕ್ತಯೇ, ಯಾವುದು ಬಿಡುಗಡೆಯನ್ನು ಮಾಡುತ್ತದೋ ಅದೇ ಲೇಖನ ಎಂದು ಯಾಕೆ ತಿರುಗಿಸಿ ಹೇಳಬಾರದು? ಬಿಡುಗಡೆ ಮಾಡುವುದು ಮಾತ್ರ ಲೇಖನ. ಬಿಡುಗಡೆಯ ಸಾಧನವಾದ ಬರವಣಿಗೆ, ಪುಸ್ತಕ, ಪತ್ರಿಕೆ ಎಲ್ಲವೂ ಅರ್ಥಹೀನ ಕಗ್ಗ. ರವೀಂದ್ರನ ಪತ್ರಿಕೆಯಲ್ಲಿ ಬಂದ ಈ ಲೇಖನದ ಸರಣಿಯ ಕೊನೆಯ ಪಕ್ಷ 60 ಜನರಿಗೆ ಬಿಡುಗಡೆಯನ್ನು ಎಂದುಕೊಳ್ಳುವಾಗ ಅವರು ಎಲ್ಲಿ ಹೋದರು? ತಮ್ಮ ತಮ್ಮ ಊರುಗಳಲ್ಲಿ ಸ್ವತಂತ್ರವಾಗಿ ನೆಲೆಸಿದ್ದಾರೆ. ಮುಂದಿನ ಸುದ್ದಿ ತಿಳಿಯಲೇ ಇಲ್ಲ. ರವೀಂದ್ರನಿಗೆ ಕಾಗದ ಬರೆದು ಕೇಳಿಕೊಳ್ಳಬೇಕು ಎನ್ನಿಸಿತು. ಮುಂದಿನ ಭಾಗವನ್ನು ಅಲ್ಲಿಯವರೆಗೆ ಬಸವಿ ಸಾಹಿತ್ಯ ಕಲಾವೇದಿಕೆ